गणानात्वा गणपतिं भवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनुशृण्वन्नोतिभिः सीदसादनम् ॐ महागणपतये नमः। ॐ प्रणो देवी सरस्वती वाजेभिर्वाजिनीवती धीरामवित्रवत् आनो दिवो बृहतः पर्वतादा सरस्वती यजता गन्तु यज्ञम्। ओं वाग्देव्यै नमः। ओं गुरुब्रह्म गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। ओं वेदमाता नमस्तुभ्यं वरदे कामरूपिणी ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು 85ನೇ ಮಂತ್ರ ತನಕ ನೋಡಿದ್ವಿ. ಇದು 86ನೇದು. ಅಹಿರಧ್ರಾದುನಿಂ ಚ ಇಂದ್ರಶ್ಚ ಯದ್ಯುಧಾತೆ ಅಹಿಶ್ಚೋತ ಪರಿಭ್ಯ ಅಮಘವಾ ವಿಜಗ್ಯೇ ಅಹೇರ್ಯಾತಾರಂ ಕಾಮಪಶ್ಯಃ. ಓಂ ಕೃತಯೇ ನಮಃ. ಕೃತ, ಪ್ರಾಕೃತ, ಪೃಥಕ್ ಕೃತ ಅಂದರೆ ಏನು? ಕೃತಿ, ಕೃತ ಅಂದರೆ ನಡೆಯುವಂತಹದ್ದು. ಇದು ಹೇಗೆ? ನಾವು ಆ ಸ್ವಾಮಿ ನಾರಾಯಣನನ್ನೇ ನಾವು ಓಂ ಕೃತಯೇ ಅಂತ 86ನೇ ನಾಮದಲ್ಲಿ ನಾವು ಕರೀತಾ ಇದ್ದೇವೆ. ಯಾವ ರೀತಿ ಕೃತ ನಡೆಯೋದು ಅಂದರೆ ಏನು? ನಡೆಯುತ್ತೆ, ನಡೆಯೋದಿಲ್ಲ. ನಾವು ಎಷ್ಟೋ ಸಲ ನೋಡ್ತೀವಿ, ನಾವು ಅಂದ್ಕೊಂಡಿದ್ದು ನಡೆಯುತ್ತೆ, ಅಂದ್ಕೊಂಡಿದ್ದು ನಡೆಯೋದಿಲ್ಲ. ನಾವು ಮಾಡಿದ್ದು ಅಂದ್ಕೊಂಡ ರೀತಿಯಲ್ಲೇ ಫಲ ಬರುತ್ತೆ, ಇನ್ನು ಕೆಲವು ಬರೋದಿಲ್ಲ. ಯಾಕೆ? ಯಾರಾದರೂ ಹೇಳ್ತೀರಾ? ಯಾಕೆ ಅಂತಂದರೆ ನಾವು ಮಾಡುವಂಥ ಕೆಲಸಗಳು ಸಕ್ರಮವಾಗಿರಬೇಕು. ಏನೇಳಿ? ಸಕ್ರಮವಾಗಿರಬೇಕು. ಇಟ್ ಶುಡ್ ಬಿ ಇನ್ ಆರ್ಡರ್. ಅಂದರೆ ನಾವು ಮ್ಯಾಥಮೆಟಿಕ್ಸಲ್ಲಿ ಕೆಲವು ವಿಚಾರ ನೋಡ್ತೀವಿ. ಏನು? ಯಾದೃಚ್ಛತೆ ಅಂತ ನೋಡ್ತೀವಿ. ಮ್ಯಾಥಮೆಟಿಕ್ಸಲ್ಲಿ ಯಾದೃಚ್ಛತೆ ಅಂದರೆ ಯಾರು ಗೊತ್ತಾ ಏನು ಅಂತಂತ? ಯಾದೃಚ್ಛತೆ ಅಂತಂದ್ರೆ ರ್ಯಾಂಡಮ್, ಯಾದೃಚ್ಛವಾಗಿ ರ್ಯಾಂಡಮ್ ಆಗಿದೆ ಅಂತ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ನೋಡಿದ್ದೀವಿ. ಈಗ ರ್ಯಾಂಡಮ್ ನಂಬರ್ ಜನರೇಷನ್ ಅಂತ ಆಲ್ಗರಿದಮ್ಮೇ ಇದೆ. ಅಂದರೆ ಕಂಪ್ಯೂಟರ್ ಇದರಲ್ಲಿ ರ್ಯಾಂಡಮ್ ನಂಬರ್ ಜನರೇಷನ್ ಅದಕ್ಕೆ ಒಂದು ಪ್ರೋಗ್ರಾಮಿಂಗೇ ಬರೀಬಹುದು. ಅದರಲ್ಲಿ ನಾವು ಈಗ ಲಾಟ್ರಿ ಎತ್ತೋದು, ಆ ಕಂಪ್ಯೂಟರ್ ಜನರೇಟೆಡ್ ಲಾಟ್ರಿ ನಂಬರ್ಸು, ಅದು ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂಥದ್ದು? ರ್ಯಾಂಡಮ್ ನಂಬರ್ ಜನರೇಟ್ ಮಾಡುತ್ತೆ. ರ್ಯಾಂಡಮ್ ಅಂದರೆ ಏನು? ಯಾದೃಚ್ಛಿಕ ಅಂತಂದರೆ ಅದು ಯಾವ ಕ್ರಮವನ್ನು ಅನುಸರಿಸುತ್ತೆ ಗೊತ್ತಾಗೋದಿಲ್ಲ. ಒಂದೊಂದು ಸಾರಿ ಒಂದೊಂದು ಕ್ರಮವನ್ನು ಅನುಸರಿಸುತ್ತದೆ. ಅಂದರೆ ಅದನ್ನು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ. ನಾವು ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಹೇಳಲಿಕ್ಕಾಗೋದಿಲ್ಲ ಅಂತನ್ನೋದನ್ನು ನಾವು ಇನ್ನೊಂದು ಮ್ಯಾಥಮೆಟಿಕ್ಸ್ ಫಾರಮಲ್ಲಿ ನೋಡ್ಬೋದು. ನಾನ್ ಲೀನಿಯರ್ ಆ್ಯಂಡ್ ಲೀನಿಯರ್ ಮ್ಯಾಥಮೆಟಿಕ್ಸ್, ಲೀನಿಯರ್ ಮ್ಯಾಥಮೆಟಿಕ್ಸ್ ಮತ್ತು ನಾನ್ ಲೀನಿಯರ್ ಮ್ಯಾಥಮೆಟಿಕ್ಸ್ ಅಂತ ಎರಡು ರೀತಿಯಾದ ಮ್ಯಾಥಮೆಟಿಕ್ಸ್ ಇದೆ. ನಾನ್ ಲೀನಿಯರ್ ಮ್ಯಾಥಮೆಟಿಕ್ಸು ಇಟ್ ಈಸ್ ವೆರಿ ಡಿಫಿಕಲ್ಟ್. ಅದೇ ರೀತಿ ಡಿಫ್ರೆನ್ಸಿಯೇಷನ್ನಲ್ಲಿ ಒಂದು ಮಟ್ಟಕ್ಕೆ ಹೋಗ್ಬೋದು, ಆಮೇಲೆ ಆ ಡಿಫ್ರೆನ್ಸಿಯೇಷನಲ್ಲಿ ಮತ್ತೆ ಮುಂದಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಅದು ನಾನ್ ಲೀನಿಯರ್ ಎಂಟ್ರ್ ಆಗುತ್ತೆ. ಅದೇ ಕ್ವಾಡ್ರಾಟಿಕ್ ಈಕ್ವೇಷನ್ಸು, ಈ ಥರ ಹಲವಾರು ರೀತಿಯಾಗಿ ಮ್ಯಾಥಮೆಟಿಕ್ಸಲ್ಲಿ ಏನಾಗುತ್ತೆ, ಅದು ನಾನ್ ಲೀನಿಯಾರಿಟಿ ಎಂಟ್ರ್ ಆಗುತ್ತೆ. ಅಂದರೆ ಅದು ಹೇಗೆ ನಡೆಯುತ್ತೆ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಈ ರೀತಿಯಾಗಿ ಇದ್ರೆ ಹಾಗಂದ್ರೆ ಈ ಬ್ರಹ್ಮಾಂಡದಲ್ಲಿ ನಮಗೆ ತಿಳುವಳಿಕೆಗೆ ಬರದೇ ಇರುವಂತಹ ವಿಚಾರಗಳನ್ನು ನಾವು ಸಂಭವನೀಯತೆ, ಸಾಧ್ಯತೆ, ಯಾದೃಚ್ಛಿಕತೆ, ಈ ರೀತಿ ಲೀನಿಯರು, ನಾನ್ ಲೀನಿಯರು. ಅಂದರೆ ಲೀನಿಯರ್ ಅಂದರೆ ಸರಳ ರೇಖೆ,
ನಾನ್ ಲೀನಿಯರ್ ಸರಳ ರೇಖೆಯಲ್ಲಿ ಚಲಿಸದ ಇರುವಂಥದ್ದು, ಈ ರೀತಿ ಎಲ್ಲ ನೋಡ್ತೇವೆ. ಇದಕ್ಕೆ ಕನ್ಕ್ಲೂಷನ್ಗೆ ಬರಕ್ಕಾಗದೇ ಇರುವಂತಹ ಯಾವ್ದಾರ ಮ್ಯಾಥಮೆಟಿಕಲ್ ಫಂಕ್ಷನ್ ಹೇಳ್ತೀರಾ? ನೀವುಗಳು ಮಾತಾಡಬೇಕು. ನೀವು ಮಾತಾಡಿದ್ರೆ ನೀವುಗಳು ನನಗೆ ಸುಲಭ ಆಗುತ್ತೆ ಪಾಠ ಮಾಡಲಿಕ್ಕೆ. ಅಂದ್ರೆ ಪಾಠ ಅಂತಲ್ಲ, ಇದ್ರ ಬಗ್ಗೆ ಹೇಳಲಿಕ್ಕೆ. ಪೈ ವ್ಯಾಲ್ಯೂ ಅನ್ನೋದು 22/7. ಅದನ್ನ ನಾವು ಎಷ್ಟೇ ಸಲಿ ಡಿವೈಡ್ ಮಾಡ್ತಾ ಹೋದ್ರೂ ಅದಕ್ಕೆ ಎಂಡಿಂಗೇ ಇಲ್ಲ. ಅದೇ ರೀತಿ ಎನಿಥಿಂಗ್ ಡಿವೈಡೆಡ್ ಬೈ 0 ಅಥವಾ 0 ಡಿವೈಡೆಡ್ ಬೈ ಎನಿಥಿಂಗ್, ಈ ರೀತಿಯಾದ ಕೆಲವು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ಗಳಿಗೆ ಉತ್ತರಗಳು ಇವತ್ತು ಇಲ್ಲ. ಆರ್ಯಭಟ ಅನ್ನೋ ಮಹಾನ್ ವಿಜ್ಞಾನಿ, ನಾವು ವೆಸ್ಟರ್ನ್ ಬಿಟ್ಬಿಡೋಣ, ಏಕೆಂದರೆ ವೆಸ್ಟರ್ನ್ ಅವರು ಇತ್ತೀಚೆಗೆಲ್ಲೋ ಕಂಡುಬಿಟ್ಟಿರೋದು. ನಮ್ಮ ಆರ್ಯಭಟ ಇವರೆಲ್ಲ ಬಹಳ ನೂರಾರು ವರ್ಷಗಳ ಹಿಂದೆ, ವೇದಗಳಲ್ಲಿ ಲಕ್ಷಾಂತರ ಕೋಟ್ಯಾಂತರ ವರ್ಷದ ಹಿಂದೆ ಇವುಗಳ ಬಗ್ಗೆ ಚರ್ಚೆಗಳು ನಡೆದಿದೆ. ಖಗೋಳಶಾಸ್ತ್ರವನ್ನು ಮಾಡಿದ್ದಾರೆ. ಅದರಲ್ಲಿ ಈ ವ್ಯಾಲ್ಯೂಗಳ ಈ ಒಂದು ಯಾದೃಚ್ಛಿಕತೆಯ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದಾರೆ. ಹಾಗಾದ್ರೆ ಈಗ 22/7 ಯಾತಕ್ಕೆ ನಮಗದು ಆಗೋದೇ ಇಲ್ಲ? ನಾವೇ ಎಲ್ಲಾರ ಒಂದ್ ಕಡೆ ಕಾಂಪ್ರಮೈಸ್ ಮಾಡಿಕೊಂಡು ಆನ್ಸರ್ನ ನಾವು ತಗೋಬೇಕಾಗತ್ತೆ. ಅದೇ ಎನಿಥಿಂಗ್ ಡಿವೈಡೆಡ್ 0ನ ಡಿವೈಡ್ ಮಾಡಿದಾಗ ಅಥವಾ 0 ಇಂದ ಡಿವೈಡ್ ಮಾಡಿದಾಗ ಕೆಲವು ನಾವು ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ನ ನಾವು ಕನ್ಸಿಡರ್ ಮಾಡ್ತೇವೆ. ಇನ್ಫಿನಿಟಿ ಅಂತನೋ 1 ಅಂತನೋ. ಹಾಗಾದರೆ ಈ ಜಗತ್ತಿನಲ್ಲಿ ಈ ಬ್ರಹ್ಮನ ಸೃಷ್ಟಿಸಿರತಕ್ಕಂತಹ ಈ ಸೃಷ್ಟಿಯ ಕ್ರಮದಲ್ಲಿ ಅಥವಾ ಪರಮಾತ್ಮನಿಂದ ಸೃಷ್ಟಿಗೊಂಡಂತಹ ಈ ಬ್ರಹ್ಮ ವಿಷ್ಣು ಮಹೇಶ್ವರನ ಟಾಪ್ 3 ವಿಚಾರದಲ್ಲಿ ಯಾವ ಕ್ರಮವಿದೆ ಮತ್ತೆ ಯಾವ ಕ್ರಮಗಳ ಇಲ್ಲದೆ ಇನ್ಫಿನಿಟಿ ಆಗಿದೆ? ಅಂದ್ರೆ 22/7 ತರ ಆಗಿ ಹೋಗ್ಬಿಟ್ಟಿದೆ. ಆದರೆ ಎಷ್ಟೊಂದಿದೆ. ಇದಕ್ಕೆ ಮ್ಯಾಥಮೆಟಿಕ್ಸಲ್ಲಿ ನಾವು ಪ್ರೋಗ್ರಾಮಿಂಗ್ ಮಾಡಬೇಕಾದ್ರೆ ಅಥವಾ ರಿಸರ್ಚಲ್ಲಿ ಮಾಡಬೇಕಾದ್ರೆ ರೌಂಡ್ ಆಫ್ ಎರರ್, ಚಾಪಿಂಗ್ ಎರರ್ ಅಂತ 2 ರೀತಿಯಾದ ಎರರ್ಗಳನ್ನು ನಾವು ಮ್ಯಾಥಮೆಟಿಕ್ಸಲ್ಲಿ ಇವತ್ತು ಸೈಂಟಿಸ್ಟ್ಗಳು ಕೂಡ ಕನ್ಸಿಡರ್ ಮಾಡ್ತಾರೆ. ಅದು ನಮ್ಮ ಅಸಹಾಯಕತೆಯೋ ಅಥವಾ ಸೃಷ್ಟಿಯೇ ಹಾಗಿದೆಯೋ? ಯಾರಾದರೂ ಹೇಳ್ತೀರಾ? ಈ ಬ್ರಹ್ಮಾಂಡ ಇರೋದೇ ಹಾಗೋ ಅಥವಾ ಅಥವಾ ಬ್ರಹ್ಮಾಂಡ ಇರೋದೇ ಹಾಗೆ ಅಂತ ಅನ್ಸುತ್ತೆ. ಓಕೆ, ಇಲ್ಲ, ಬ್ರಹ್ಮಾಂಡ ಹಾಗಿಲ್ಲ. ವೇದಗಳಲ್ಲಿ ನೋಡಿದಾಗ ಅದು ಬ್ರಹ್ಮಾಂಡ ಹಾಗಿಲ್ಲ. ನಮ್ಮ ಪೃಥಕ್ ಜ್ಞಾನ ಅಂದರೆ ನಮ್ಮ ಈ ಒಂದು ಪ್ರಜ್ಞೆ ಅನ್ನೋದರ ಲಿಮಿಟೇಷನ್, ಆ ಲಿಮಿಟೇಷನ್ಗಳಿಂದ ನಮಗೆ ಲೀನಿಯರ್ ಮ್ಯಾಥಮೆಟಿಕ್ಸ್ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಟು ಸಮ್ ಎಕ್ಸ್ಟೆಂಟ್ ನಾನ್ ಲೀನಿಯರ್ ಮ್ಯಾಥಮೆಟಿಕ್ಸ್ ಮಾಡಲಿಕ್ಕೆ ಸಾಧ್ಯ. ಅದು ಇವುಗಳನ್ನೆಲ್ಲ ಮೀರಿದ ನಂತರ ಕಷ್ಟ, ಅಸಾಧ್ಯ. ಆ ಅಸಾಧ್ಯಗಳನ್ನು ಯಾವ ಸೈಂಟಿಸ್ಟ್ಗಳು ಕೂಡ ಕಂಡುಹಿಡಿಯೋಕ್ಕಾಗೋದಿಲ್ಲ, ಕಂಡುಹಿಡಿಯಕ್ಕಾಗೋದಿಲ್ಲ, ಮುಂದೆನೂ ಯಾವತ್ತೂ ಕಂಡುಹಿಡಿಯೋದಿಲ್ಲ. ಹಾಗಾಗಿ ಕ್ವಾಂಟಮ್ ಫಿಸಿಕ್ಸ್, ಥಿಯರಿಟಿಕಲ್ ಫಿಸಿಕ್ಸ್ ಇವರೆಲ್ಲ ತತ್ವಶಾಸ್ತ್ರವನ್ನು ಅವಲಂಬಿಸ್ತಾ ಇದ್ದಾರೆ. ಉದಾಹರಣೆಗೆ ಅದ್ವೈತ ದರ್ಶನವನ್ನು ಕ್ವಾಂಟಮ್ ಫಿಸಿಕ್ಸ್ ಅವರು ನೋಡ್ತಾ ಇದ್ದಾರೆ. ಈ ಹಿಂದೆ ಬುದ್ಧಿಸಮ್ ತಗೊಂಡಿದ್ರು, ತಾವೋಯಿಸಮ್ ತಗೊಂಡಿದ್ರು. ಅದೇ ರೀತಿ ಆಟಮ್ ಬಾಂಬ್ ಕಂಡುಹಿಡಿದಂಥ ವಿಜ್ಞಾನಿ ಕೂಡ ತನ್ನ ಭಗವದ್ಗೀತೆಯಿಂದ ಪ್ರಭಾವಿತನಾಗಿ ಇದನ್ನು ನಾನು ಮಾಡಿದೆ ಅಂತ ಹೇಳಿದ್ದಾನೆ. ಅಂದರೆ ಈಗ ಯಾವುದೋ ಒಂದು ವಿಚಾರ ಕಂಡುಹಿಡಿಯುವುದಕ್ಕೆ ಮುಂಚೆ ಯಾರಿಗೂ ಗೋಚರವಲ್ಲ. ಕಂಡುಹಿಡಿಯುವುದು ಅಂದ್ರೆ ಅರ್ಥ ಏನಾಯ್ತು ಅಲ್ಲಿಗೆ? ಅದರ ಒಂದು
ಕ್ರಮವನ್ನ ಕಂಡುಹಿಡಿಯುವುದು. ಕೇಳಿ ಪ್ರಫುಲ್ಲತ್ ಅವರೇ. ಸರ್ ಹಾಗಾದ್ರೆ ಹೇಗೆ ಕಂಡಿಡಿದ್ರು ಮತ್ತೆ ಈ ವ್ಯಾಲ್ಯೂಸ್ ಎಲ್ಲ ಹೇಗೆ ಇದು ಮಾಡ್ತಾರೆ ಸರ್? ಅಂದ್ರೆ ಅಂದ್ರೆ ಬ್ರಹ್ಮಾಂಡದಲ್ಲ ಹಾಗಿರೋದ್ರಿಂದ ಅದನ್ನ ವ್ಯಾಲ್ಯೂ ತಗೊಳ್ತಾರ ಅಥವಾ ಇವ್ರ ಅಸಂಪ್ಷನ್ ಒಂದು ಈ ತರ ಇಷ್ಟ ಬರುತ್ತೆ ಅಂತ ತಗೊಂಡಿದಾರ ಸರ್? ಅದನ್ನೇ ನಾನು ವಿವರಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ವೇದದಲ್ಲಿ ಸಕಲದ ವಿವರಣೆ ಇದೆ, ವಿಜ್ಞಾನದಲ್ಲಿ ಇಲ್ಲ. ಅಂದ್ರೆ ಈಗ ಪೈ ವ್ಯಾಲ್ಯೂ ಈ ಭೂಮಿ ಮೇಲೆ ನಾವು ಎಷ್ಟೇ ಟ್ರೈ ಮಾಡಿದ್ರು ಆ ಫಂಕ್ಷನ್ ಎಂಡ್ ಆಗೋದಿಲ್ಲ. ಅದ್ರ ವ್ಯಾಲ್ಯೂಸ್ ಬರ್ತಾನೆ ಇರುತ್ತೆ, ರಿಕರ್ಸಿವ್ ಆಗ್ತಾನೆ ಇರುತ್ತೆ ವ್ಯಾಲ್ಯೂಸ್, ಆ ಪ್ಯಾಟರ್ನ್ಸ್. ಟ್ರೈ ಮಾಡಿ ನೋಡಿ. ಅದೇ ರೀತಿಯಾಗಿ ಯೂಕ್ಲಿಡ್ ಜಾಮಿಟ್ರಿ ಅಂತ ಕೇಳಿರಬಹುದು ನೀವುಗಳು. ಜಾಮಿಟ್ರಿನಲ್ಲಿ ಈಗ ನಾವು ಒಂದು ಹಾಳೆ ಮೇಲೆ ಎಷ್ಟೇ ದೊಡ್ಡ ಟ್ರಯಾಂಗಲ್ ಬಿಡಿಸಿದ್ರು ಅದ್ರ ಟೋಟಲ್ ಆ್ಯಂಗಲ್ 180 ಡಿಗ್ರಿ ಮಾತ್ರ ಇರುತ್ತೆ. ನೀವು ಯಾವ ಥರ ಟ್ರಯಾಂಗಲ್ ಬಿಡಿಸಿ ಪ್ರಯತ್ನ ಮಾಡಿ ನೋಡಿ. 2 ಡೈಮೆನ್ಷನಲ್ ಅಂತಂದರೆ ಹಾಳೆ ಮೇಲೆ ನಾವು ಎಷ್ಟೇ ದೊಡ್ಡ ಟ್ರಯಾಂಗಲ್, ಯಾವುದೇ ಶೇಪ್ ಟ್ರಯಾಂಗಲ್ ನಾವು ಮಾಡಿದ್ರು ಕೂಡ ಆ ಟ್ರಯಾಂಗಲ್ ಟೋಟಲ್ ಡಿಗ್ರಿ 180 ಡಿಗ್ರಿನೇ ಇರುತ್ತೆ. ಆದರೆ 180 ಡಿಗ್ರಿ ಇದೇ ಟ್ರಯಾಂಗಲ್ ಇರುವುದನ್ನ ನಾವು 3 ಡೈಮೆನ್ಷನಲ್ ಟ್ರಯಾಂಗಲ್ ಜನರೇಟ್ ಮಾಡಿದ್ರೆ ಅದು 360 ಡಿಗ್ರಿ ಆಗ್ತದೆ. ಇದು ಹೇಗೆ ಅಂತ ಯೂಕ್ಲಿಡ್ ಜಾಮಿಟ್ರಿ ತೆಗೆದು ನೋಡಿ ಗೊತ್ತಾಗ್ತದೆ. ಅಂದ್ರೆ 2 ಡೈಮೆನ್ಷನಲ್ಲಿ ಜಾಮಿಟ್ರಿನಲ್ಲಿ ಟ್ರಯಾಂಗಲ್ 180 ಡಿಗ್ರಿ ಮಾತ್ರ. ಅದೇ ಟ್ರಯಾಂಗಲ್ 3 ಡೈಮೆನ್ಷನ್ಗೆ ಹೋದಾಗ ಅದು 360 ಡಿಗ್ರಿ ಕೂಡ ಬರ್ತದೆ. ಇದು ಒಂದು ಪ್ರಕೃತಿಯಲ್ಲಿರತಕ್ಕಂತಹ ಒಂದು ವಿಚಾರ. ಈ ರೀತಿಯಾಗಿ ಹಲವಾರು ವಿಚಾರಗಳು ನಾವು ಲೀನಿಯರು ಅಥವಾ ನಮಗೆ ಇದು ಗೊತ್ತಾಗ್ತಿದೆ, ಇದು ಗೊತ್ತಾಗ್ತಿಲ್ಲ, ಅಥವಾ ಇದು ಯಾದೃಚ್ಛಿಕವಾಗಿದೆ, ಇದು ಕೇವಲ ಸಂಭವನೀಯವಾಗಿದೆ, ಇದು ಕೇವಲ ಸಾಧ್ಯತೆಯಾಗಿದೆ, ಇದು ವೇರಿಯಬಲ್ ಆಗಿದೆ, ಇದು ಕಾನ್ಸ್ಟೆಂಟ್ಸ್ ಇಲ್ಲ, ಇದು ಆರ್ಡ್ರಲ್ ಇಲ್ಲ, ಡಿಸಾರ್ಡ್ರಲ್ ಇದೆ. ಈ ರೀತಿಯೆಲ್ಲ ನಾವು ಥಿಂಕ್ ಮಾಡುವಂಥದ್ದು ಯಾಕೆ ಅಂದರೆ ನಮ್ಮ ಪ್ರಜ್ಞಾ ಅವಸ್ಥೆಗಳು, ನಮ್ಮಲ್ಲಿರುವಂತಹ ಇಂದ್ರಿಯಗಳು, ನಾವು ವಾಸ ಮಾಡುತ್ತಿರುವಂತಹ ಜಗತ್ತು, ನಾವು ಈ ಜಗತ್ತಿಗೆ ಸಪೋರ್ಟ್ ಮಾಡುತ್ತಿರುವಂತಹ ಲೋಕ, ಮತ್ತೆ ಆ ಪ್ರಜ್ಞೆಯನ್ನು ನೀಡಿರತಕ್ಕಂತಹ ಈ ವಿಶ್ವದ ಬ್ರಹ್ಮ, ಇಷ್ಟು ವಿಚಾರಗಳಿಂದ ಏನಾಗುತ್ತೆ, ಇದು ಲಿಮಿಟೇಷನ್ಗೆ ಬರ್ತದೆ. ಆದರೆ ಇಲ್ಲಿ ನಾವು ನಾರಾಯಣ ನೋಡ್ತಾ ಇದ್ದೇವೆ. ಆ ಪರಮಾತ್ಮ ಫಲಗಳನ್ನು ನೀಡಬೇಕಾದ್ರೆ ಅದು ಕೃತ ಆಗಬೇಕು, ಘಟಿಸಬೇಕು, ಭವಿಸಬೇಕು. ಆ ರೀತಿ ಭವಿಸಬೇಕು ಅಂತಂತಂದ್ರೆ ಅದು ಒಂದು ಸರಿಯಾದ ಕ್ರಮದಲ್ಲಿ ಇರಬೇಕು. ಸರಿಯಾದ ಕ್ರಮ, ತಪ್ಪಾದ ಕ್ರಮ ಅಂದ್ರೆ ಅರ್ಥ ಏನು? ಈಗ ಮೆಡಿಕಲಿ ಒಬ್ಬನಿಗೆ ಏನೋ ಒಂದು ಡಿಸಾರ್ಡರ್ ಇದೆ, ಮಾನಸಿಕ ಡಿಸಾರ್ಡರ್ ಇದೆ, ದೈಹಿಕ ಡಿಸಾರ್ಡರ್ ಇದೆ. ಅದರ ಅರ್ಥ ಏನು? ಹೀಗಿರಬೇಕಾಗಿತ್ತು ಆದರೆ ಅದು ಹಾಗಿಲ್ಲ, ಹಾಗಾಗಿ ಅದು ಅಕ್ರಮದಲ್ಲಿದೆ. ಆ ರೀತಿಯಾಗಿ ಈ ಪರಮಾತ್ಮ ಅವನು ಸ್ಥಿತಿಯನ್ನು ನೇಮಕ ಮಾಡಿರುವಂತಹ ನಾರಾಯಣ, ಆ ಮಹಾಸ್ವಾಮಿ, ಮಹತ್ ಅನ್ನೋ ಒಂದು ಪ್ರಿನ್ಸಿಪಲ್ ತತ್ವ, ಅದು ಆ ಪರಮಾತ್ಮನಿಂದ ಸೃಷ್ಟಿಯಾಗಿದೆ. ಅದರಿಂದ ಸಕಲವೂ ಕೂಡ ಒಂದು ಕ್ರಮದಲ್ಲಿ ಜರುಗುತ್ತೆ. ಅದರ ಪ್ರಕಾರ ಇಲ್ಲಿ ಯಾವುದೂ ಕೂಡ ಸಂಭವನೀಯತೆಯಲ್ಲ, ಸಾಧ್ಯತೆಯಲ್ಲ, ಕೇವಲ ವೇರಿಯಬಲ್ಸ್ ಅಲ್ಲ, ನಾನ್ ಲೀನಿಯರ್ ಅಲ್ಲ, ಎಲ್ಲವೂ ಕೂಡ ಲೀನಿಯರೇ. ಯಾಕೆ ಅಂತಂದರೆ ಪ್ರತಿಯೊಂದು ಕೂಡ ಕ್ರಮದಲ್ಲಿ ಸಾಗತ್ತೆ. ಎವ್ರಿಥಿಂಗ್
ಪಾಸ್ ಥ್ರೂ ಎನ್ ಆರ್ಡರ್. ಆರ್ಡರ್ ಅಂದ್ರೆ ಏನು? ಒಂದು ಕ್ರಮ, ಇದು ಹೀಗೇ ಆಗಬೇಕು. ಈಗ ಉದಾಹರಣೆಗೆ ಅನಾಹತ, ಆಹತ, ಈ ಎರಡು ರೀತಿಯಾದ ಶಕ್ತಿ ಕೇಂದ್ರಗಳು. ಅದರ ಫಂಕ್ಷನ್ಸು, ಆಹತ ಅನ್ನೋದು ಅದರ ರೀತಿ ಮಾಡುತ್ತೆ, ಅನಾಹತ ಅದರ ರೀತಿಯಲ್ಲಿ ಮಾಡುತ್ತೆ. ಆ ಅನಾಹತದಿಂದ ನಮ್ಮ ಹೃದಯ ಹೊಡ್ಕೊಳ್ಳುತ್ತೆ. ಈ ಅನಾಹತವನ್ನ ಡಿಸೈನ್ ಮಾಡಿದವರು ಯಾರು? ಅಥವಾ ಮಾವಿನ ಹಣ್ಣಿನೊಳಗಡೆ ಆ ರುಚಿಯನ್ನು ತುಂಬಿದವರು ಯಾರು? ಅಥವಾ ಈ ಕಂಡುಹಿಡಿಯುವಂಥ ವಿಜ್ಞಾನಿಗಳಿಗೆ ಆ ಪ್ರಜ್ಞೆಯನ್ನು ಕೊಟ್ಟವರು ಯಾರು? ಆ ಇಂದ್ರಿಯಗಳನ್ನ ನೋಡಿಕೊಳ್ಳುತ್ತಿರುವವರು ಯಾರು? ನಾನು ತಿಂದಿದ್ದು ಸಲೀಸಾಗಿ ಆಹಾರ ಜೀರ್ಣವಾಗಿ ರಕ್ತ ಮಾಂಸ ಎಲ್ಲ ಆಗಿ ಎಲ್ಲವೂ ನಡೆಯುತ್ತಲ್ಲ ನನ್ನ ದೇಹದೊಳಗಡೆ, ಅದರ ಕ್ರಮವನ್ನ ಮಾಡಿರುವವರು ಯಾರು? ನೋಡಿಕೊಳ್ಳುತ್ತಿರುವವರು ಯಾರು? ಒಂದು ದಿನ ನಿಲ್ಲಿಸುವವರು ಯಾರು? ಅರ್ಥ ಆಗ್ತದೆ ಅಂತ ನಾನು ಅನ್ಕೋತೀನಿ. ಅಂದ್ರೆ ಈ ಮಂತ್ರದ ಪ್ರಕಾರ ಈ ಬ್ರಹ್ಮಾಂಡದಲ್ಲಿರುವ ಸಕಲವೂ ಸಹ ಒಂದು ಕೃತಿ, ಪರಮಾತ್ಮನು ರಚಿಸಿರುವಂತಹ ಒಂದು ಕೃತಿ. ಅಂದ್ರೆ ಅವನಿಂದ ನಿರ್ಮಾಣಗೊಂಡಿರುವಂತಹದ್ದು. ಅಂದ್ರೆ ಎಲ್ಲವನ್ನೂ ಅವನೇ ನಿರ್ಮಾಣ ಮಾಡ್ತಾನೆ. ಈಗ ಒಬ್ಬ ಉದಾಹರಣೆಗೆ ಕುಂಬಾರವನ್ನು ಮಡಕೆ ಮಾಡ್ತಾನೆ, ಅಥವಾ ನಾವು ಕೂತ್ಕೊಂಡು ಇವತ್ತು ಒಂದು ಟಿವಿ ಮಾಡ್ತೇವೆ, ಅಥವಾ ಒಬ್ಬರು ತಾಯಿ ಮನೆಯಲ್ಲಿ ಅಡುಗೆ ಮಾಡ್ತಾರೆ. ಅದನ್ನು ಪರಮಾತ್ಮನೇ ಬಂದು ಮಾಡಿದ್ನೋ ಅಥವಾ ಅವರೇ ಮಾಡಿದ್ರು? ಹೀಗೆ ನಾವು ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗೋದೇನೋ, ಇವರೇ ಮಾಡಿದ್ರು, ಆ ಪರಮಾತ್ಮ ಏನು ಬರಲಿಲ್ಲ ಅಂತ ತಾನೇ ನಾವು ಅಂದ್ಕೊಳ್ಳೋದು. ಅಂದ್ರೆ ಹೇಗೆ ಅಡುಗೆ ಮಾಡಿದರು, ಹೇಗೆ ಮಡಿಕೆ ಮಾಡಿದರು, ಹೇಗೆ ಕಂಪ್ಯೂಟರ್ ಮಾಡಿದರು ಅಂತಂದ್ರೆ ಅವರು ಆ ಕ್ರಮವನ್ನ ಅನುಸರಿಸಿದರು. ಅರ್ಥ ಮಾಡ್ಕೋಬೇಕು ನಾವುಗಳೆಲ್ಲ ದಯವಿಟ್ಟು. ಏನು ಮಾಡಿದ್ರು? ಒಂದು ಅನ್ನ ಮಾಡಬೇಕು ಅಂದ್ರೆ ಅದಕ್ಕೊಂದು ಕ್ರಮ ಇದೆ. ಆ ಕ್ರಮವನ್ನೇ ಅನುಸರಿಸಬೇಕು, ಆಗ ಅನ್ನ ಆಗುತ್ತೆ. ಅಕ್ಕಿ ಬದಲು ಕಲ್ಲು ಹಾಕಿದ್ರೆ ಅನ್ನ ಆಗುತ್ತೆ. ಎಲ್ಲ ಆದ್ಮೇಲೆ ಸ್ಟವ್ ಹಚ್ಚಿದ್ರೆ ಅನ್ನ ಆಗುತ್ತೆ? ಆಗೋದಿಲ್ಲ. ಆ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಆಯಾ ಫಲಗಳು ಬೇಕು ಅಂದ್ರೆ ಆಯಾ ಒಂದು ಕ್ರಮವನ್ನ ಅನುಸರಿಸಬೇಕು. ಅರ್ಥ ಆಗ್ತಿದೆ ಅಂತ ನಾನು ಅನ್ಕೋತೀನಿ. ಆ ಕ್ರಮವನ್ನ ಅನುಸರಿಸಿದರೆ ಮಾತ್ರ ಫಲ. ಅಂದ್ರೆ ನಾವು ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ನೋಡಿದಂತೆ ವಿಜ್ಞಾನ, ಪ್ರಜ್ಞಾನ, ಸುಜ್ಞಾನ, ದಿವ್ಯಜ್ಞಾನ, ಈ ರೀತಿಯಾಗಿ ಹಲವಾರು ಹಂತಗಳ ಜ್ಞಾನವಿದೆ. ಆ ಹಲವಾರು ಹಂತಗಳ ಜ್ಞಾನಗಳು ಏಕಿದೆ ಅಂತಂದ್ರೆ ಈ ಒಂದು ಕ್ರಮದ ನಡೆಯನ್ನ ಮೇಂಟೈನ್ ಮಾಡೋದಕ್ಕೆ. ಅಂದ್ರೆ ಹೀಗಾದರೆ ಹೀಗೆ ಎನ್ನುವುದು ಮೇಂಟೈನ್ ಮಾಡ್ತಿರೋರು ಯಾರು? ಯಾರಾದ್ರೂ ಉತ್ತರ ಹೇಳ್ತಾರೆ? ಇದನ್ನು ಯಾರು ಮೇಂಟೈನ್ ಮಾಡ್ತಾ ಇದ್ದಾರೆ? ಹೀಗಾದರೆ ಹೀಗೆ, ಹೀಗೆ ಚಪ್ಪಾಳೆ ಹೊಡೆದ್ರೆ ಹಿಂಗೆ ಸದ್ದು ಬರಬೇಕು, ಮೆಣಸಿನಕಾಯಿ ಒಡೆ ಖಾರ ಇರಬೇಕು, ಬೆಲ್ಲದಲ್ಲಿ ಸಿಹಿ ಇರಬೇಕು, ಬೇವಿನ ಹಣ್ಣು ರುಚಿ ಹೀಗೆ ಇರಬೇಕು, ಮಾವಿನ ಹಣ್ಣಿನ ರುಚಿ ಹೀಗೆ ಇರಬೇಕು, ಒಂದು ಗಂಡು ಅಂದ್ರೆ ಹೀಗೆ ಇರಬೇಕು, ಹೆಣ್ಣು ಅಂದ್ರೆ ಹೀಗೆ ಇರಬೇಕು, ಗಂಡಿನಲ್ಲಿ ಭಾವ ಹೀಗಿರಬೇಕು, ಹೆಣ್ಣಿನಲ್ಲಿ ಭಾವ ಹೀಗಿರಬೇಕು, ಒಂದು ಹುಲಿ ಅಂದ್ರೆ ಹೀಗಿರಬೇಕು, ಒಂದು ಸೊಳ್ಳೆ ಅಂದ್ರೆ ಹೀಗಿರಬೇಕು. ಇದನ್ನೆಲ್ಲ ಕ್ರಮವನ್ನು ನಿರೂಪಿಸಿದವರು ಯಾರು? ಆ ನಿರೂಪಣೆ ತಪ್ಪಿದರೆ ಅನಾಹುತಗಳು ಜರುಗುತ್ತವೆ, ಡಿಸಾರ್ಡರ್ ಆಗುತ್ತೆ. ಇದನ್ನ ಮೆಡಿಕಲ್ ನಾವೇನು ಕರಿತೀವಿ? ಆರ್ಡರ್. ವೆನ್ ದಟ್ ಆರ್ಡರ್, ಅದು ಕ್ರಮ ತಪ್ಪಿದಾಗ ಅದು
ಡಿಸಾರ್ಡರ್ ಆಗ್ತದೆ. ಇದೆಲ್ಲ ಮಾಡುತ್ತಿರುವುದು ಯಾರು ಅಂದರೆ ಋತ. ಆ ತತ್ವಗಳನ್ನು ಹೇಳುವುದೇ ಋಕ್. ಈ ತತ್ವಗಳ ಹೇಳುವಿಕೆಗಳ ಸಂಗ್ರಹವೇ ಋಗ್ವೇದ. ಈ ರೀತಿಯಾಗಿ ಆ ಅಂತಿಮವಾದ ಚಲನೆ ಮತ್ತು ಚಿಂತನೆ ಏನ್ ಮಾಡಿಕೊಂಡಿದೆ, ಪ್ರತಿಯೊಂದಕ್ಕೂ ಕ್ರಮವನ್ನ ಮಾಡಿದೆ. ಅಣು ರೇಣು ತೃಣಕಾಷ್ಟದಿಂದ ಹಿಡಿದು ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳ ತನಕ ಪ್ರತಿಯೊಂದು ಕೂಡ ಹೀಗಾದರೆ ಹೀಗೆ 22/7 ಅಂದ್ರೆ ಅದು ಹಾಗೆ, ಆದರೂ ಇಂಥ ಆಯಾಮದಲ್ಲಿ, ಇಂಥ ಜಗತ್ತಿನಲ್ಲಿ, ಇಂಥ ಬುದ್ಧಿಗೆ ಹೀಗೆ. ಈಗ ಹಗಲಿನಲ್ಲಿ ನಮಗೆ ಕಣ್ಣು ಕಾಣ್ತದೆ, ಗೂಬೆಗೆ ರಾತ್ರಿ ಹೊತ್ತು ಕಣ್ಣು ಕಾಣ್ತದೆ, ಅದಕ್ಕೆ ಈ ಬೆಳಕಿನಲ್ಲಿ ಕಣ್ಣು ಕಾಣುವುದಿಲ್ಲ. ಅದು ಸರಿಯೋ ನಾವು ಸರಿಯೋ? ಅಂದ್ರೆ ಹಗಲು ಅಂತಂದ್ರೆ ಬೆಳಗ್ಗೆ ಇದ್ದಾಗ ನಾವು ಹೇಳುವಂತ ಹಗಲು, ಅಥವಾ ಆ ಪಕ್ಷಿಯು ಹೇಳುವಂತ ರಾತ್ರಿ ಕಾಲವಾದ, ಅಂದ್ರೆ ಬೆಳಕು ಇಲ್ಲದಂತಹ ಕಾಲವನ್ನ ಹಗಲು ಅಂತ ಅದು ಕರೆಯುತ್ತಲ್ಲ. ಯಾವುದು ಸತ್ಯ, ಯಾವುದು ನಿಜ? ಅಂದ್ರೆ ಒಂದು ಕ್ರಮದಲ್ಲಿ, ಅಂದ್ರೆ ಬೆಳಕಿರುವ ಕ್ರಮದಲ್ಲಿ ನಮಗಳಿಗೆ ಹಗಲು, ಬೆಳಕಿಲ್ಲದ ಕ್ರಮವಿದ್ದಾಗ ಆ ಗೂಬೆಯನ್ನು ಪಕ್ಷಿಗೆ ಹಗಲು. ಈ ರೀತಿ ನಾವು ಯೋಚನೆ ಮಾಡ್ತಾ ಹೋದಾಗ ಆ ಪರಮಾತ್ಮ ಋತ ಅಂದ್ರೆ ಗವರ್ನೆನ್ಸ್, ಹೇಗೆ ನಮ್ಮ ಒಂದು ಗೌರ್ಮೆಂಟ್ ಅಂತ ಇದೆ, ಆದ್ರೆ ಬ್ರಹ್ಮಾಂಡವನ್ನು ನೋಡಿಕೊಳ್ಳಲಿಕ್ಕೆ ಒಂದು ವ್ಯವಸ್ಥೆ ಇದೆ. ಆ ಮೇಜರ್ ಪ್ರಿನ್ಸಿಪಲ್ ಮಹತ್ ಅಂತ ಕರೀತಾರೆ. ಅದರಿಂದ ಹೊಮ್ಮುವಂತಹ ಸಕಲ ಸಕ್ರಮಗಳ ವಿಚಾರಗಳನ್ನ ಋತ, ಹೀಗೆ ಮಾಡಿದರೆ ಹೀಗೆ ಅನ್ನುವುದು ನಾವು ಕಂಡುಕೊಂಡಿರುವ ಸತ್ಯ. ಈ ಕ್ರಮಗಳನ್ನು ಅಧ್ಯಯನ ಮಾಡಿ ಆ ಕ್ರಮವನ್ನ ತಿಳಿದುಕೊಂಡು ಆ ಕ್ರಮದಲ್ಲಿ ಕೆಲಸ ಮಾಡಿ ಆಯಾ ಫಲಗಳನ್ನ ಪಡೆದುಕೊಳ್ಳುವುದು ವಿಜ್ಞಾನವೇ ವಿನಃ ಆ ವಿಜ್ಞಾನವೂ ಕೂಡ ಈ ಕ್ರಮವನ್ನ ದಾಟಿ ಏನೋ ಮಾಡ್ಲಿಕ್ಕಾಗುವುದಿಲ್ಲ. ಇರುವಂತಹ ಕ್ರಮವನ್ನ ಅರ್ಥ ಮಾಡಿಕೊಳ್ಳುವುದೇ ವಿನಃ ನಾನೇ ಒಂದು ಕ್ರಮ ಮಾಡ್ತೀನಿ, ಈಗಿರುವಂತಹ ಕ್ರಮದ ಫಲವನ್ನ ನಾನು ಬದಲಾವಣೆ ಮಾಡ್ತೇನೆ, ಅಥವಾ ಇಂತಹ ಫಲವನ್ನು ಆ ಕ್ರಮವನ್ನು ಅನುಸರಿಸದೇ ನಾನು ತೆಗೆದುಕೊಳ್ತೇನೆ, ಇದ್ಯಾವುದು ವಿಜ್ಞಾನಕ್ಕೆ ಯಾವುದೇ ಕಾಲಕ್ಕೂ ಸಾಧ್ಯವಾಗುವುದಿಲ್ಲ. ಈ ರೀತಿ ಸಾಧ್ಯವಾಗುವುದು ಒಂದು ವಿಧಾನವಿದೆ ವೇದದಲ್ಲಿ. ಯಾವುದು ಹೇಳಬಲ್ಲಿರಾ? ಯಾರಾದ್ರೂ ಹೇಳ್ತೀರಾ? ಈ ರೀತಿ ಒಂದು ಕ್ರಮವನ್ನ ತಾವೇ ಮಾಡುವಂಥದ್ದು. ಒಂದು ವರ, ಇನ್ನೊಂದು ಶಾಪ. ಈ ವರ ಅಥವಾ ಶಾಪ ಎರಡೂ ಕೂಡ ಒಂದು ಅನುಶಾಸನ, ಋಷಿಗಳು ಮಾಡುವಂತಹ ಅನುಶಾಸನ. ಆ ಒಂದು ಶಕ್ತಿಯನ್ನ ತಪಸ್ಸಿನ ಮುಖಾಂತರ ಋಷಿಗಳು ಸಂಪಾದನೆ ಮಾಡಿದ್ದಾರೆ, ನಾವುಗಳು ಕೂಡ ಸಂಪಾದನೆ ಮಾಡಬಹುದು. ಅಂದರೆ ಒಂದು ಇಲ್ಲದ ಕ್ರಮವನ್ನು ನಾವೇ ಅನುಶಾಸಿಸುವುದು. ಹೇಗೆ ನಮ್ಮ ಭಾರತೀಯ ಕಾನ್ಸ್ಟಿಟ್ಯೂಷನ್ ಅಂತ ಏನಿದೆ ಅದನ್ನು ಪಾರ್ಲಿಮೆಂಟಲ್ಲಿ ಅಮೆಂಡ್ ಮಾಡಿ ಈಗ 370 ಆರ್ಟಿಕಲ್ನ ಹೇಗೆ ತೆಗೆದುಹಾಕಿದ್ರು ಆ ರೀತಿಯಾಗಿ, ಅಥವಾ ಮೊದಲು ಹೇಗೆ ಮಾಡಿದರು, ಎರಡು ಮಾಡಿದ್ದು
ನಮ್ಮ ಜನಗಳೇ ತೆಗೆದುಹಾಕಿದ್ದು, ನಮ್ಮ ಜನಗಳೇ ಅದಕ್ಕೆ ಪ್ರೊಸೀಜರ್ ಫಾಲೋ ಮಾಡೋದು. ಆ ರೀತಿಯಾಗಿ ಈ ಫಲ ನೀಡುವಂತಹ ಕ್ರಮವನ್ನು ಋಷಿಗಳು ತಮ್ಮ ತಪಸ್ಸಿನ ಶಕ್ತಿಯಿಂದ ಅನುಶಾಸನ ಮಾಡುವುದನ್ನು ಕಲ್ತ್ಕೋತಾರೆ. ಕೇಳಿ ಕೀರ್ತಿಯವರೇ. ಸರ್ ಹಾಗೆ ನಾವು ಮಾಡ್ಬೋದಾ ಸರ್? ಹಾಗೆ ಅಂದ್ರೆ ವರಾನು ಕೊಡ್ಬೋದು ಅಥವಾ ಶಾಪನೂ ಕೊಡ್ಬೋದು, ಆ ಶಕ್ತಿ ನಮ್ಗೆ ಇದೆಯಾ ಸರ್? ಹೌದು, ಖಂಡಿತ ಇದೆ. ಅದಕ್ಕೆ ಅವಶ್ಯಕವಾಗಿರುವಂತದ್ದು ತಪಸ್ಸಿನ ಶಕ್ತಿ. ತಪಸ್ಸಿನ ಶಕ್ತಿಯಿಂದ ನಾವು ಆ ಮಟ್ಟದ ಒಂದು ಇಂಟೆಲಿಜೆನ್ಸ್ ನಾವು ಮುಟ್ಟಿದಾಗ ವರ ಮತ್ತು ಶಾಪವನ್ನು ಕೊಡುವಂತಹ, ಅಂದರೆ ಒಂದು ಹೊಸ ರೀತಿಯ ಅನುಶಾಸನವನ್ನ ಮಾಡುವಂತಹ ಆ ಒಂದು ವಿಜ್ಞಾನವನ್ನು ನಾವು ಸಂಪಾದನೆ ಮಾಡಬಹುದು. ಅಂದ್ರೆ ಏನು, ಇದು ಗೊತ್ತಾಯ್ತಾ ಕೀರ್ತಿಯವರೇ? ಹಾ ಸರ್, ಬಟ್ ಅಂದ್ರೆ ಅದು ಒಂದು ನಾವೇ ಒಂದು ರೂಲ್ ಮಾಡುವಂತ ಒಂದು ಶಕ್ತಿ ನಾವು ಪಡ್ಕೋಬಹುದಾ ಸರ್ ಈ ತಪಸ್ಸಾಗ್ಲಿ ಇದ್ರಿಂದ? ಅದರ ಉದಾಹರಣೆಯೇ ಇಂಥ ನಕ್ಷತ್ರ ಮಂಡಲವನ್ನ ಇಂಥ ಋಷಿ ಆಳ್ತಾ ಇದ್ದಾನೆ ಅಂತ ಹೇಳೋದು. ಈಗ ಧ್ರುವ ಮಂಡಲ, ಧ್ರುವ ಅನ್ನೋನು ಆ ರೀತಿ ಸಾಧನೆ ಮಾಡಿ ಅವನು ಮಾನವ ರಾಜಕುಮಾರನಾಗಿದ್ದ. ಅವನು ಆ ರೀತಿಯ ತಪಸ್ಸು ಮಾಡಿ ತನ್ನ ಒಂದು ಸ್ವಂತ ಸ್ವರಾಜ್ಯವನ್ನ, ಅವನ ನಕ್ಷತ್ರ ಅಂದ್ರೆ ಏನು, ಅದನ್ನು ಸೌರಮಂಡಲ, ಅದನ್ನು ಸ್ಥಾಪಿಸಿಕೊಂಡ ಶಾಶ್ವತನಾದ. ಆ ರೀತಿಯಾಗಿ ಅರುಂಧತಿ ನಕ್ಷತ್ರ, ಈ ರೀತಿಯಾಗಿ ನಾವು ಸಪ್ತ ಋಷಿಗಳು ಅಂದ್ರೆ ಒಂದು ನನ್ನ ವೇದಿಕ್ ಎವಲ್ಯೂಷನ್ ಬುಕ್ ಓದಿದ್ರೆ ಅಥವಾ ವಿಕಾಸ ಅನ್ನೋ ಪುಸ್ತಕ ಓದಿ ಅರ್ಥ ಆಗುತ್ತೆ. ಆ ಮಟ್ಟಕ್ಕೆ ನಾವು ಯಾವ ಮಟ್ಟಕ್ಕೆ ವಿಕಾಸ ಹೊಂದಬಹುದು ಅಂತಂದ್ರೆ, ಈ ಅನುಶಾಸನ ಮಾಡುವಂತಹ ಅಧಿಕಾರವನ್ನ ಪರಮಾತ್ಮ ನಮಗೆ ನೀಡ್ತಾನೆ. ಅಂದ್ರೆ ನಾವು ಅವನು ನೀಡೋದು ಅಂತಲ್ಲ, ನಾವು ಅದನ್ನ ಗಳಿಸ್ತೀವಿ. ವಿಲ್ ಬಿಕಮ್ ಕ್ವಾಲಿಫೈ ಫಾರ್ ದಟ್. ಈಗ ನಾನು SLC ಮಾಡಿದೆ ಅಂತಂದ್ರೆ, SLC ಅನ್ನೋ ಒಂದು ಪ್ಲಾಟ್ಫಾರ್ಮ್ನ ಮಾಡಿದ್ದು ನಾನು ಎಲಿಜಿಬಲ್ ಆದೆ ಮೊದಲದಕ್ಕೆ. ಆಮೇಲೆ ಅಲ್ಲಿ ಶ್ರಮ ಹಾಕಿದೆ, ಅಲ್ಲಿ ಆ 10ನೇ ತರಗತಿಯನ್ನ ಪಾಸ್ ಮಾಡಿ ಅದರ ಒಂದು ಎಲಿಜಿಬಿಲಿಟಿ ತಗೊಂಡೆ, ನಾನು ಯೋಗ್ಯತೆಯನ್ನು ಸಂಪಾದಿಸಿದೆ. ಸರ್ ಸರ್ ಇಲ್ಲಿ ನೀವು ಹೇಳಿದ್ರಲ್ಲ ಸರ್, ಅಂದ್ರೆ ನೀವು ಅದು ಏನೋ ಮರಣ ಅದು ಒಂದು ಕ್ಲಾಸ್ ತಗೊಂಡಿದ್ರಲ್ಲ ಸರ್, ಅದ್ರಲ್ಲಿ ಒಂದು ಇಷ್ಟು ಈಕ್ವಲ್ ಇಷ್ಟು ಇದು ಗಂಧರ್ವ ಮತ್ತೆ ಹೀಗೇನೋ ಒಂದು ಇಕ್ವೇಶನ್ ಟೈಪ್ ಕೊಟ್ಟಿದ್ರಲ್ಲ ಸರ್, ಆ ರೀತಿ ಆಗೋದಾ ಸರ್ ಇದು? ಹೌದು, ಹಂತ ಹಂತವಾಗಿ ನಾವು ಹೋದಾಗ ಮುಂದಿನ ಕಡೆ ಹಂತಗಳಲ್ಲಿ ನಾವು ಇದರ ಜವಾಬ್ದಾರಿಗಳನ್ನು ಪ್ರಜಾಪತಿ ಆಗಬಹುದು, ಋಷಿಯಾಗಬಹುದು, ಬ್ರಹ್ಮರ್ಷಿಯಾಗಬಹುದು, ಇದೆಲ್ಲ ನಾವು ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಎಲ್ಲವೂ ಆ ಋತದ ಪ್ರಕಾರದಲ್ಲಿ ನಡೆಯಬೇಕು, ಎಲ್ಲವೂ ಆ ಮಹತ್ತಿನ ಒಳಗಡೆ ಇರಬೇಕು. ಅಂದರೆ ಆ ಕೆಪಾಸಿಟಿ ಬರಬೇಕು ಅಂತಂದ್ರೆ ಏನು, ನಾವು ಒಂದು ಸಕ್ರಮವನ್ನ ಮಾಡುವುದು, ನಾವು ಒಂದು ಶಾಸನವನ್ನ ಮಾಡುವುದು. ಅಂದ್ರೆ ಹೀಗಾದರೆ ಹೀಗೆ. ಈಗ ಅಹಲ್ಯೆಗೆ ಶಾಪ ಸಿಕ್ಕಿದಾಗ ಅವಳು ಮನುಷ್ಯ ರೂಪಿಯಿಂದ ಕಲ್ಲು ರೂಪವಾದಳು, ಶಾಪ. ಅದೇ ಶ್ರೀರಾಮ ಬಂದಾಗ ಅವನ ಪಾದಸ್ಪರ್ಶದಿಂದ ಅವಳು ಪುನಃ ಅಹಲ್ಯೆ ಆದಳು, ವರ. ಅಂದ್ರೆ ಈ ರೀತಿಯಾಗಿ ಸಕ್ರಮ, ಎಲ್ಲಲ್ಲಿ ಶಾಪ ಆಗಲಿ ವರ ಆಗಲಿ ಎಲ್ಲವೂ ಒಂದು ಸರಿಯಾದ ಕ್ರಮವನ್ನ ಅನುಸರಿಸಲೇಬೇಕು. ಅಂದ್ರೆ ಈಗ ನಮ್ಮ ಗೌರ್ಮೆಂಟ್ ಏನೇ ಮಾಡಿದ್ರು ಅದನ್ನ ಕ್ರಮದಲ್ಲಿ ಇದೆಯೋ ಇಲ್ಲವೋ ಅನ್ನೋದು ಕೋರ್ಟ್ ಚೆಕ್ ಮಾಡುತ್ತೆ. ಆ ರೀತಿಯಾಗಿ ನಾವು ತಪಸ್ಸು ಮಾಡಿದ ಮಾತ್ರಕ್ಕೆ ಏನೇನೋ ಮಾಡೋದಲ್ಲ. ಈಗ ವಿಶ್ವಾಮಿತ್ರ ಮರುಸೃಷ್ಟಿ ಮಾಡಿದ ತ್ರಿಶಂಕುಗೋಸ್ಕರವಾಗಿ. ಉದಾಹರಣೆ ಹೇಳಬೇಕು ಅಂತಂದ್ರೆ, ತ್ರಿಶಂಕು ಬರುವ ತನಕ, ಆ ತ್ರಿಶಂಕು ಕೇಸ್ ಆಗೋ ತನಕ ಕೇವಲ ಬೇವು ಇತ್ತೆ ವಿನಃ ಕರಿಬೇವು ಇಟ್ಟಿಲ್ಲ. ಕರಿಬೇವು ಅನ್ನೋದು
ಆ ಬೇವಿನ ಒಂದು ಮರುಸೃಷ್ಟಿ ಅಂದ್ರೆ ವಿಶ್ವಾಮಿತ್ರ ತಾನು ಮಾಡಿದ ಆ ಸೃಷ್ಟಿಯನ್ನ. ಅದೇ ರೀತಿಯಾಗಿ ಈರುಳ್ಳಿ ಬೆಳ್ಳುಳ್ಳಿ ಇತ್ತಿಲ್ಲ, ಅದನ್ನ ವಿಶ್ವಾಮಿತ್ರ ಸೃಷ್ಟಿ ಮಾಡಿದ. ಹಾಗಾಗಿ ಇಂದು ಮಾಡುವಂತಹ, ಹಿಂದೆನೂ ಮಾಡುತ್ತಿದ್ದ ಶ್ರಾದ್ದಗಳಲ್ಲಿ, ಇಂದು ಮಾಡುವಂತಹ ಶ್ರಾದ್ದಗಳಲ್ಲಿ ಅಥವಾ ದೇವರ ನೈವೇದ್ಯದಲ್ಲಿ ಅಥವಾ ಶುಭ ಕಾರ್ಯದ ಊಟದಲ್ಲಿ ಈ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸೋದಿಲ್ಲ ಇವತ್ತಿಗೂ. ಯಾಕೆ ಅಂದ್ರದು ಪರಮಾತ್ಮನ ಸೃಷ್ಟಿಯಲ್ಲ, ವಿಶ್ವಾಮಿತ್ರನಿಂದ ಆದ ಸೃಷ್ಟಿ. ಅದೇ ರೀತಿ ಟೊಮೆಟೊ ಬಳಸ್ತಿತ್ತಿಲ್ಲ, ಕರಿಬೇವು ಬಳಸ್ತಾ ಇತ್ತಿಲ್ಲ, ಎಷ್ಟೋ ವಿಚಾರಗಳು ಬಳಕೆಯಲ್ಲಿ ಇತ್ತಿಲ್ಲ. ಈಗ ಎಲ್ಲ ಬಳಸ್ತಾ ಇದ್ದೀವಿ, ಆ ಪ್ರಶ್ನೆ ಬೇರೆ. ಆದರೆ ಶಾಸ್ತ್ರಗಳ ಪ್ರಕಾರ ಇವತ್ತೂ ಕೂಡ ಈಗ ನಾವು ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ತಿಂತೀನಿ. ಆದರೆ ಹಬ್ಬದ ದಿನಗಳಲ್ಲಿ, ಶ್ರಾದ್ದಗಳಲ್ಲಿ ಯಾವುದನ್ನು ನಾವು ಬಳಸೋದಿಲ್ಲ. ಯಾಕೆ ಅಂದರೆ ಅವತ್ತು ಕೇವಲ ಪರಮಾತ್ಮನು ಸೃಷ್ಟಿ ಮಾಡಿರತಕ್ಕಂಥ ವಿಚಾರಗಳಲ್ಲಿ ನಾವು ಜರುಗಬೇಕೇ ವಿನಃ ವಿಶ್ವಾಮಿತ್ರನು ಚಾಲೆಂಜ್ ಆಗಿ ಮರುಸೃಷ್ಟಿ ಮಾಡಿದಂಥ ವಸ್ತುಗಳನ್ನು ಬಳಸಬಾರದು ಎನ್ನುವ ಒಂದು ಉದ್ದೇಶ. ಅಂದರೆ ಆ ವಿಶ್ವಾಮಿತ್ರ ಮಾಡಿದ ಸರಿ, ಇವತ್ತಿಗೂ ಅದು ಅವನು ಮಾಡಿದ ಕ್ರಮ ಹಾಗೆಯೇ ಹೋಗ್ತಾ ಇದೆ ನೋಡಿ. ಅಂದರೆ ಅವನ ಮರುಸೃಷ್ಟಿ ಆ ಹೃತ, ಆ ಪರಮಾತ್ಮನ ಮಾಡಿರುವಂತಹ ಮಹತ್ ಅನ್ನೋ ಪ್ರಿನ್ಸಿಪಲ್ ಕೆಳಗಡೆ ಬರುವಂತಹ ಗವರ್ನೆನ್ಸ್ ಆದಂತಹ ಋತದ ಕ್ರಮಗಳನ್ನ ತೆಗೆದುಕೊಂಡು ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ ಮಾಡಿ ಒಂದು ಮರುಸೃಷ್ಟಿಯನ್ನ ಮಾಡಿದ. ಆದರೆ ಮೂಲಭೂತ ಅವನೇನು ತಗೊಂಡ ಮೂಲಭೂತ ಫಂಡಮೆಂಟಲ್ಸ್ ಆ ಪರಮಾತ್ಮ ಮಾಡಿದಂತಹ ಕ್ರಮಗಳನ್ನೇ ಅವನು ತೆಗೆದುಕೊಂಡ. ಆ ರೀತಿಯಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದ್ರೆ, ಈ ರೀತಿಯಾಗಿ ಫಲ ನೀಡಬೇಕು ಅಂದ್ರೆ ಯಾವುದೇ ಜೀವದ, ಯಾವುದೇ ಜೀವಿಯ, ಯಾವುದೇ ಕರ್ಮಕ್ಕೆ ಫಲವು ಕೊಡೋಣ, ಫಲವು ಇರಬೇಕು ಅಂತ ಆಲೋಚನೆ ಮಾಡಿದ ಪರಮಾತ್ಮ ಏನು ಮಾಡ್ದ? ಕ್ರಮಗಳನ್ನ ಮಾಡಿಕೊಂಡ. ಆ ಕ್ರಮವು ಸದಾ ಜೀವಂತವಾಗಿರಬೇಕು. ಆ ಕ್ರಮವು ನನಗೆ ವರ್ಕ್ ಆಗುತ್ತೋ ನಿಮಗೂ ಹಾಗೆ ವರ್ಕ್ ಆಗಬೇಕು, ಮತ್ತೊಬ್ಬರಿಗೂ ಹಾಗೆ ವರ್ಕ್ ಆಗಬೇಕು. ಯಾವುದೇ ಪಾರ್ಶಾಲಿಟಿ ಇಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ, ಶ್ರೀಮಂತ ಇಲ್ಲ, ಬಡವ ಇಲ್ಲ. ಈಗ ಸೂರ್ಯನ ಕಿರಣದ ಎಫೆಕ್ಟ್ ಎಲ್ಲರಿಗೂ ಬೀಳಬೇಕು. ಪಾಪಿಗಾಗಲಿ, ಒಬ್ಬ ಕಳ್ಳನಿಗಾಗಲಿ, ಸತ್ಯವಂತನಿಗಾಗಲಿ ಈ ಗಾಳಿ ಅವನಿಗೆ ಉಸಿರನ್ನು ಕೊಡಬೇಕು. ಆ ರೀತಿಯಾಗಿ ಆಲೋಚನೆ ಮಾಡಿದಂತಹ ಪರಮಾತ್ಮ ಸಕ್ರಮವನ್ನ ಮಾಡಿಕೊಂಡು ಅದರೊಳಗಡೆ ತಾನೇ ಸೇರಿಕೊಂಡು ಅದರ ಮುಖಾಂತರ ಮಾನಿಟರಿಂಗ್ ಮಾಡ್ತಾ ಇದ್ದಾನೆ. ಅಂದ್ರೆ ಏನು ಮಾಡಿದರೆ ಏನು ಫಲ ಅನ್ನೋದು ಯಾವತ್ತಿಗೂ ಹಿಂದೆ ತಪ್ಪಿಲ್ಲ, ಇಂದು ತಪ್ಪೋದಿಲ್ಲ, ನಾಳೆನೂ ಕೂಡ ತಪ್ಪಾಗೋದಿಲ್ಲ. ಹೀಗೆ ಮಾಡಿದರೆ ಹೀಗೆ ರಿಸಲ್ಟ್. ಅಂದ್ರೆ if something goes in this order, it will yield this kind of fruits ಅನ್ನೋದು. ಇವತ್ತು ನಾನು ಪದ್ಯ ಬರೆದು ಹಾಕಿದ್ನಲ್ಲ, ಅದರಲ್ಲಿ ಆ ಪರಮಾತ್ಮ ಪತಿತರನ್ನು ಕೈ ಬಿಡನು. ಅಂದ್ರೆ ತಪ್ಪು ಮಾಡಿದ್ರು ಕೂಡ ಕೈ ಬಿಡೋದಿಲ್ಲ. ಯಾರಾದರೂ ಅಕ್ರಮದಲ್ಲಿ ಹೋದರೆ ಶಿಕ್ಷೆಗಳನ್ನ ನೀಡಿ ಸರಿ ಮಾರ್ಗಕ್ಕೆ ತಗೊಂಡ್ಬಂದು ಮತ್ತೆ ಸಕ್ರಮಕ್ಕೆ ಬರುವಂತೆ ನೋಡ್ಕೋತಾನೆ. ಅವನಿಗೂ ಕೂಡ ಎಲ್ಲರಿಗೂ ಕೊಟ್ಟ ಆಪರ್ಚುನಿಟಿಯನ್ನೇ ಅವನಿಗೂ ಕೊಡ್ತಾನೆ. ಒಬ್ಬ ಸನ್ಯಾಸಿಗೂ ಅದೇ ಆಪರ್ಚುನಿಟಿ, ಒಬ್ಬ ಗೃಹಸ್ಥನಿಗೂ ಅದೇ ಆಪರ್ಚುನಿಟಿ, ಒಬ್ಬ ಕಳ್ಳನಿಗೂ ಅದೇ ಆಪರ್ಚುನಿಟಿ, ಒಬ್ಬ ಸತ್ಯವಂತನಿಗೂ ಅದೇ ಆಪರ್ಚುನಿಟಿ. ಯಾರಿಗೂ
ಈ ಕ್ರಮ ಅನ್ನೋದು ತಪ್ಪೋದಿಲ್ಲ. ಇದು ಈ ಒಂದು ನಾರಾಯಣನಿಗೆ ಯಾಕಿದೆ ಅಂತಂದ್ರೆ, ಈ ಒಂದು ಕ್ರಮ ಅನ್ನೋದು ಬೇರೆ ಯಾರಿಗೂ ಅದನ್ನ ಡಿಸೈನ್ ಮಾಡೋದಕ್ಕಾಗಲಿ, ಅದನ್ನ ಮೇಂಟೈನ್ ಮಾಡೋದಕ್ಕಾಗಲಿ, ಅದಕ್ಕೆ ಫಲಗಳನ್ನು ಕೊಡೋದಕ್ಕಾಗಲಿ ಸಾಧ್ಯವಿಲ್ಲ. ಹಾಗಾಗಿ ಆ ಸಕ್ರಮ ಮಾಡಿಕೊಂಡ ಆ ಸ್ವಾಮಿ ನಾರಾಯಣನೇ ನಾವು ಏನಂತ ಕರಿಬಹುದು, ಇವನು ಸಾಧ್ಯನು ಅಂದ್ರೆ ಯಾವುದೇ ಒಂದು ಫಲ ಬರಬೇಕಾದ್ರೆ ಅವನಿಂದ ಮಾತ್ರ ಸಾಧ್ಯ. ಈ ರೀತಿಯಾಗಿ ಎಲ್ಲವನ್ನು ಅವನೇ ಮಾಡಿಕೊಂಡು ಸಕ್ರಮವನ್ನ ಮಾಡಿಕೊಂಡಿರೋದ್ರಿಂದ ಅವನೇ ಓಂ ಕೃತಯೇ ನಮಃ, ಅವನಿಂದಲೇ ಈ ಫಲ ಬರುವುದರಿಂದ ಎಲ್ಲ ಕೃತಗಳು, ಎಲ್ಲ ಘಟನೆಗಳು, ಎಲ್ಲ ಫಲಗಳು ಆ ಪರಮಾತ್ಮನಿಂದಲೇ ಬರುವುದರಿಂದ ಈ ಮಂತ್ರ ಅದನ್ನೇ ಹೇಳ್ತಾ ಇದೆ. ಆಂ ಅಕಿರಧ್ವಾದುನಿಂ ಚ ಇಂದ್ರಶ್ಚ ಯದ್ಯುಯುಧಾತ ಅಹಿಶ್ಚೋತ ಪರಿಭ್ಯ ಮಘವಾ ವಿಜಿಜ್ಞೆ ಅಹೇರ್ಯಾತಾರಂ ಕಮಪಶ್ಯಃ. ಓಂ ಕೃತಯೇ ನಮಃ. ಇದ್ರ ಬಗ್ಗೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಯಾರಿಗಾರು ಅನುಮಾನ ಇದ್ರೆ ಕೇಳಿ, ಇಲ್ಲರ ಮುಂದಿನ ನಾಮಕ್ಕೆ ಹೋಗೋಣ. ಇಲ್ಲ ಸರ್. ಓಕೆ, ಈಗ ಮುಂದಿನ ನಾಮ ಯಾವುದು? ಆತ್ಮವತೆ ನಮಃ, 87ನೇದು. ಓಂ ಆತ್ಮವತೆ ನಮಃ. ಮೊದಲ ಮಂತ್ರ ಏನು ಹೇಳುತ್ತೆ ಅದನ್ನು ನೋಡೋಣ. ಆಂ ಇಂದ್ರ ಹೃದಯತ್ತ ಜಗ್ನುಷಾಭೀರಗಚ್ಚತ್ ನವಚಯನ್ನವತಿಂ ಚ ಸ್ರವಂತೆ ಶರಾರಭೀತೋ ಅದರೋ ರಜಾಂಸಿ. ಓಂ ಆತ್ಮವತೆ ನಮಃ. ಯಾರಾದ್ರೂ ಆತ್ಮವತೆ ಅಂದ್ರೆ ಏನು ಅಂತ ಯಾರಾದ್ರೂ ಹೇಳ್ತೀರಾ? ಯಾಕೋ ಯಾರು ಏನೂ ಮಾತಾಡ್ತಾನೆ ಇಲ್ಲ. ಅಂದ್ರೆ ಎರಡೇ ಅರ್ಥ, ಇಲ್ಲ ಹೇಳಿದ್ದೆಲ್ಲ ಅರ್ಥವಾಗ್ತಿದೆ ಅಂತ, ಅಥವಾ ಹೇಳಿದ್ ಯಾವುದು ಗೊತ್ತಾಗ್ತಿಲ್ಲ ಅಂತಂತ. ಓಕೆ ಸರ್. ಇಲ್ಲ ಸರ್, ಅದು ಡೈಜೆಸ್ಟ್ ಮಾಡ್ಕೊಳಕ್ಕೆ ಅಂದ್ರೆ ಅದು ಟೈಮ್ ಹಿಡಿಯುತ್ತೆ ಸರ್, ಇಷ್ಟ ಬೇಗ ಅರ್ಥ ಆಗಲ್ಲ. ಓಕೆ ಓಕೆ, ಒಂಚೂರು ಅರ್ಥ ಆಗ್ತಿಲ್ವಾ? ಇಲ್ಲ ಸರ್, ಅರ್ಥ ಆಗ್ತಿದೆ. ಅಂದ್ರೆ ಅದು ರಿಪೀಟ್ ಕೇಳಿದ್ರೆ ಯೂಟ್ಯೂಬ್ ಅಲ್ಲಿ ಅದು ಕೇಳಿದಾಗ ಒಂದ್ ಸ್ವಲ್ಪ ಗೊತ್ತಾಗುತ್ತೆ ಸರ್. ನೀವ್ ಹೇಳ್ದಾಗ ಅರ್ಥ ಆದಂಗ ಅನ್ಸುತ್ತೆ, ಬಟ್ ಗೊತ್ತಿರಲ್ಲ ಏನು, ಹಂಗೆ ಸರ್. ಓಕೆ ಹೌದು ಸರ್, ರಿಕಾಲ್ ಓಕೆ ಓಕೆ. ತುಂಬಾ ಡೆಪ್ತ್ ಆಗಿ ಹೇಳ್ತೀರಾ, ಸೊ ಹಾಗಾಗಿ ನಮ್ಗೆ ಅರ್ಥ ಆಗ್ಬೇಕಂದ್ರೆ ತುಂಬಾ ಟೈಮ್ ತಗೊಳುತ್ತೆ ಅನ್ಸುತ್ತೆ. ಓಕೆ ಓಕೆ, ಬಟ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಯತ್ನ ಮಾಡಿ. ಪ್ರಯತ್ನ ಮಾಡ್ತೀವಿ ಸರ್. ಅದು ಏನು ಅಂತ ಅರ್ಥ ಆಗ್ಬೇಕು ಅಂದ್ರೆ ತುಂಬಾ ಟೈಮ್ ತಗೊಳ್ತಾ ಇದೆ, ಯಾಕಂದ್ರೆ ಯಾವ ಆಂಗಲ್ ಅಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಓಕೆ, ನಾ ಹೇಳ್ತಿಲ್ಲ, ಅದನ್ನ ಫಾಲೋ ಮಾಡಿದ್ರೆ ಸಾಕು. ಹಾ ಸರ್, ಸಿಂಪಲ್. ಈ ಒಂದ್ ಪ್ರಜ್ಞೆ ಅನ್ನೋದು ಕೂಡ ಈಗ ನಾವು ರಿಕಾಲ್ ಮಾಡಿ ನೀವ್ ಹೇಳ್ದಾಗ ಪ್ರಜ್ಞೆ ಅನ್ನೋದು ಓಕೆ, ಪೃಥಕ್ ಜ್ಞಾನ ಅನ್ನೋದು ಅದು ನೆನಪಾಗೋದೇ ಒಂದ್ ಟೈಮ್ ತಗೊಳುತ್ತೆ ಸರ್. ಅಂದ್ರೆ ಈಗ ಸಣ್ಣ ವರ್ಡ್ ಕೂಡ ನಾವು ಅಷ್ಟು ಡೀಟೇಲ್ ಆಗಿ ಹೋಗ್ಬೇಕಾಗತ್ತೆ ಅನ್ನೋ ಒಂದು ಇದು ಸರ್. ಹೌದು. ಹಾ ಸರ್, ಹಂಗ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಆಗತ್ತೆ. ಇಲ್ಲ ಅಂತಂದ್ರೆ ಸುಮ್ನೆ ಈಗ ನೀವ್ ಹೇಳ್ತೀರಾ ನಾವು ಕೇಳ್ದಂಗ ಆಗತ್ತೆ ಸರ್. ಆಗಲ್ಲ, ಅದು ಅಷ್ಟು ಸುಲಭವಾಗಿ ಅರ್ಥ ಆಗುವಂತದಲ್ಲ. ತುಂಬಾ ಡೀಪ್ ಆಗಿ ಹೇಳ್ತೀರಾ ಸರ್ ನೀವು. ಆಯ್ತು, ಅಂದ್ರೆ ಅದು ರೆಕಾರ್ಡ್ ಆಗ್ತಿದೆಯಲ್ಲ ಸರ್? ರೆಕಾರ್ಡ್ ಮಾಡ್ತಾ ಇದ್ದೇನೆ. ಅದು ನನ್ನ ಒಂದು ದುರ್ಬಲತೆಯೋ ಏನೋ ಗೊತ್ತಿಲ್ಲ. ಸಿಂಪಲ್ ಆಗಿ ಹೇಳ್ತೇನೆ ಅಂತ ಅನ್ಕೊಂಡಿರ್ತೀನಿ, ಆದ್ರೆ ಅದು ಡೀಪ್ ಆಗಿರುತ್ತೆ, ಆಳವಾಗಿರುತ್ತೆ ಅಂತ ನೀವು ಹೇಳ್ತೀರಾ. ನನ್ನ ಬುದ್ಧಿ ಇಷ್ಟೇ ಗೋಚರವಾಗೋದು ಸರ್. ನಮ್ಗೆ 1% ಗೊತ್ತಿಲ್ಲ ಸರ್ ನೀವು ಹೇಳೋದು. ಅದು ನಾವ್ ಅಷ್ಟು ಹೋಗ್ಬೇಕು ಅಂದ್ರೆ ಇದನ್ನ ಪದೇ ಕೇಳಿ ಅರ್ಥ ಮಾಡ್ಕೊಂಡ್ಮೇಲೆ ನಮ್ಗೆ ಅದ್ರಲ್ಲಿ ಎಷ್ಟು ಅರ್ಥ ಮಾಡ್ಕೊಳ್ತೀವೋ ನಮ್ಗ್ ಗೊತ್ತಿಲ್ಲ. ನೀವು ಸಿಂಪಲ್ ಆಗಿ ಹೇಳಿರ್ತೀರಾ ಸರ್.
ಓಕೆ, ಆಗಲಿ. ಈಗ ಮುಂದಕ್ಕೆ ಹೋಗೋಣ. ಈ ಮಂತ್ರ ಏನು ಹೇಳ್ತಾ ಇದೆ? ಫಸ್ಟು ಅದರ ಒಂದು ಮೇಲ್ನೋಟ ನೋಡೋಣ. ಈ ಸ್ವಯಂ ಅಂದರೆ ಸ್ವಧರ್ಮ, ಅಂದ್ರೆ ಯಾವುದು ಸೃಷ್ಟಿಯಲ್ಲಿ ಎಲ್ಲದೂ ಪರಮಾತ್ಮನ ಇಂದನೇ ಬಂದಿರೋದು. ಇವನ್ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಅಣುರೇಣು ತೃಣಕಾಷ್ಟ ಭಸ್ಮದ ತನಕ ಎಲ್ಲವೂ ಕೂಡ ಆ ಪರಮಾತ್ಮನ ಸೃಷ್ಟಿ, ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ಅವುಗಳು ತಮ್ಮ ಸ್ಥಿತಿಗಳನ್ನು ಹೇಗೆ ಕಾಪಾಡ್ಕೋತವೆ? ನಾವು ಉಪನಿಷತ್ಗಳಿಂದ ಏನು ನೋಡಿದ್ದೇವೆ? ಇಲ್ಲ ಎನ್ನುವುದರಿಂದ ಇದೆ ಅನ್ನೋದು ಬಂದಿದೆ ಅಂತ ನಾವು ಮೊಟ್ಟ ಮೊದಲನೇ ಉಪನಿಷತ್ ತರಗತಿಯಿಂದ ನಾವು ಇದನ್ನು ಮಾತಾಡ್ಕೊಂಡು ಬಂದಿದ್ದೀವಿ, ಅರ್ಥ ಮಾಡ್ಕೊಂಡು ಬಂದಿದ್ದೀವಿ. ಆ ರೀತಿ ಅರ್ಥ ಮಾಡಿಕೊಂಡು ಬಂದಾಗ ಯಾವುದು ಇದೆ, ಈ ಬ್ರಹ್ಮಾಂಡವನ್ನು ಸೇರಿ ಬ್ರಹ್ಮಾಂಡವಿದೆ, ಬ್ರಹ್ಮಾಂಡದಲ್ಲಿದೆ, ಬ್ರಹ್ಮಾಂಡದ ಹೊರಗಿದೆ, ಬ್ರಹ್ಮಾಂಡದ ಒಳಗಿದೆ, ಬ್ರಹ್ಮನಿದ್ದಾನೆ, ವಿಷ್ಣುವಿದ್ದಾನೆ, ಮಹೇಶ್ವರನಿದ್ದಾನೆ. ಈ ರೀತಿಯೆಲ್ಲ ನಾವು ಮಾತಾಡ್ಕೊಂಡ್ಬಂದು ಬ್ಯಾಕ್ಟೀರಿಯಾಸ್ಗಳಿದೆ, ವೈರಸ್ಗಳಿದೆ, ನಾನಿದ್ದೀನಿ, ನೀವಿದ್ದೀರಾ, ನಮ್ಮಪ್ಪ ಇದ್ರು, ನಮ್ಮಮ್ಮ ಇದ್ರು, ನನ್ನ ಮಕ್ಕಳಿದ್ದಾರೆ, ಇದೆಲ್ಲ ಇದೆ 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 ಇದೆ. ಹಿಮಾಲಯವಿದೆ, ಹಿಂದೂ ಮಹಾಸಾಗರವಿದೆ, ಮೈಸೂರಿದೆ, ಬೆಂಗಳೂರಿದೆ, ಈ ಥರ ಇದೆ 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 ಅಂದ್ರೆ ಅರ್ಥ ಏನು? ಅಂದ್ರೆ ಯಾವುದೋ ಒಂದು ಅಳತೆಗಳನ್ನು ಧರಿಸಿದಾಗ ಇಲ್ಲ ಎನ್ನುವ ಒಂದು ಅಂಶ, ಯಾವುದೋ ಒಂದು ಇಲ್ಲ ಎನ್ನುವ ಅಂಶ ಅಳತೆಯನ್ನು ಧರಿಸಿದಾಗ ಅದು ಇದೆ ಅಂತ ಆಗತ್ತೆ. ಇದು ನಮಗೆ ಗೊತ್ತಾಗಿದೆ, ನಾವು ಉಪನಿಷತ್ಗಳಿಂದ ನೋಡ್ಕೊಂಡಿದ್ದೇವೆ. ಇಷ್ಟೇ ಸಾಧ್ಯವೇ, ಇಷ್ಟರಿಂದನೇ ಅಗತ್ಯ ಇದೆ ಅನ್ನೋದು ನಾವು ಪ್ರಶ್ನೋಪನಿಷತ್ತು, ಶ್ವೇತಾಶ್ವತರ ಉಪನಿಷತ್ತು, ಇತರ ಐತರೇಯ ಉಪನಿಷತ್ತು, ಇತರ ಹಲವಾರು ಉಪನಿಷತ್ತುಗಳನ್ನು ನಾವು ನೋಡ್ಕೊಂಡು ಬಂದಾಗ ಹೇಗೆ ಇವುಗಳೆಲ್ಲ ಆಯಿತು, ಜೀವ ಹೇಗೆ ಬಂತು, ನಾವು ಹೇಗಾದ್ವಿ, ನಮ್ಮ ಇಂದ್ರಿಯಗಳು ಹೇಗೆ ಬಂತು, ಎಲ್ಲವನ್ನು ನಾವು ಉಪನಿಷತ್ ತರಗತಿಯಲ್ಲಿ ನೋಡಿದ್ದೇವೆ. ಈ ಎಲ್ಲವೂ ಆದಾಗ ಇದೇ ಒಂದು ಸೃಷ್ಟಿಯಾಗಿ ಮಾರ್ಪಡುತ್ತೆ. ಅದರ ಭೂಮಿ ಅನ್ನೋದೇ ಒಂದು, ಅದರ ಮೇಲೆ ನಾನು ಅಂತಿರೋದೇ ಒಂದು, ಅಲ್ಲ ನಾಯಿ ಇದೆ ಅದು ಒಂದು, ಸೊಳ್ಳೆ ಇದೆ ಅದು ಒಂದು ಮರ ಇದೆ ಅದು ಒಂದು, ಹಿಮಾಲಯವಿದೆ ಅದು ಒಂದು. ಈ ರೀತಿಯಾಗಿ ಇಲ್ಲ ಎನ್ನುವುದರಿಂದ ಕೆಲವು ಅಳತೆಗಳನ್ನು ಅಳವಡಿಸಿಕೊಂಡು ಧರಿಸಿಕೊಂಡು ರೂಪವನ್ನ ತೆಗೆದುಕೊಂಡು ಅದಕ್ಕೆ ಒಂದು ನಾಮ ಇಟ್ಟುಕೊಂಡು ಒಂದು ರಚನೆ ಆಗುತ್ತಲ್ಲ, ಒಂದು ಕ್ರಮದಲ್ಲಿ ರಚನೆ ಆಗುತ್ತಲ್ಲ. ನಾವು ಈಗ ತಾನೇ ನೋಡಿದ್ವಲ್ಲ, ಓಂ ಕೃತಯೇ ನಮಃ, ಈ ರೀತಿಯಾಗಿ ಸಕ್ರಮದಿಂದ ಒಂದು ರಚನೆ, ಒಂದು ವ್ಯವಸ್ಥೆ ಆಗುತ್ತಲ್ಲ, ಅದು ಆ ರೀತಿಯಾಗಿ ಭವಿಸಿ ಆ ರೀತಿಯಾಗಿ ತನ್ನ ಸ್ಥಿತಿಯನ್ನು ಕಾಪಾಡಿಕೊಂಡು ಒಂದಿನ ತನ್ನ ಸ್ಥಿತಿಯನ್ನು ಕಳೆದುಕೊಳ್ಳುತ್ತೆ. ಅಂದರೆ ಇಲ್ಲ ಎನ್ನುವುದರಿಂದ ಬಂತು, ಮತ್ತೆ ಒಂದಲ್ಲ ಒಂದು ದಿನ ಪ್ರಲಯ, ಪೃಥಕ್ ಲಯ, ಪ್ರಲಯ, ಪೃಥಕ್ ಅಂದ್ರೆ ಪ್ರತ್ಯೇಕವಾಗಿದ್ದ ಯಾವುದೋ ಒಂದು ಸ್ವಯಂ ಎನ್ನುವುದರ ಲಯ, ಅದೇ ಪ್ರಲಯ. ಅದು ಪ್ರತಿ ಕ್ಷಣದಲ್ಲಿ ನಡೀತಾ ಇರುತ್ತೆ. ಸಮಯದ ಪ್ರತಿಯೊಂದು ಅಂಶದಲ್ಲಿಯೂ ಸೃಷ್ಟಿ, ಸ್ಥಿತಿ, ಲಯ
ಇದು ನಡೀತಾನೆ ಇರುತ್ತೆ. ಹೀಗೆಲ್ಲ ಆಗಬೇಕಾದ್ರೆ ಸೃಷ್ಟಿಗೊಂಡು ಸ್ಥಿತಿಯನ್ನ ಲಯದ ತನಕ ಸ್ಥಿತಿಯನ್ನ ಕಾಪಾಡ್ಕೊಳ್ತಾನೆ. ಇಂಡಿವಿಜುವಾಲಿಟಿ ವಿತ್ ದ ಪರ್ಸನಾಲಿಟಿ ಅಥವಾ ಇಂಡಿವಿಜುವಾಲಿಟಿ ವಿತೌಟ್ ಪರ್ಸನಾಲಿಟಿ ಅಥವಾ ಲಾಂಗಿವಿಟಿ ವಿತೌಟ್ ಇಂಡಿವಿಜುವಾಲಿಟಿ, ಈ ಥರ ಯಾವುದೇ ಒಂದು ವ್ಯವಸ್ಥೆಯನ್ನು ಇರಬೇಕು ಅಂದರೆ ಅದರಲ್ಲಿ ಒಂದು ಸೆಂಟರ್ ಪಾಯಿಂಟ್ ಇರಬೇಕು. ಯಾವುದದು? ಆತ್ಮ, ಸಾಕ್ಷಿ, ಈ ರೀತಿಯಾಗಿರ್ಬೇಕಲ್ವಾ? ಅಂದ್ರೆ ನಾವು ಹೋದ ಭಾನುವಾರ ತರಗತಿಯಲ್ಲಿ ನೋಡಿದ್ವಿ, ಭೋಕ್ತೃ, ಭೋಗ್ಯ ಹಾಗೂ ನಿಯಂತೃ, ಈ ಮೂರು ಪರಮಾತ್ಮನೇ ಅಂತ ಋಷಿ ಹೇಳಿದ. ಶ್ವೇತಾಶ್ವತರ 5ನೆಯ ಪ್ರಶ್ನೆಯಲ್ಲಿ 5ನೆಯ ಮಂತ್ರದಲ್ಲಿ ಹೇಳ್ತಾರೆ. ಏನಂತ ಹೇಳಿದ್ರು ನೆನಪಿಸ್ಕೋಬೇಕು ನಾವು. ಇಲ್ಲಿ ಎಲ್ಲವೂ ವೇದದ ವಿಚಾರ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅವತ್ತಿಂದ ಅವತ್ತಿಗೆ, ಇವತ್ತಿಂದ ಇವತ್ತಿಗೆ, ನಾಳೆಗೆ ಹಾಗಾಗೋದಿಲ್ಲ. ಸ್ಕೂಲಲ್ಲಿ ಪಾಠ ನಾವು ಹಾಗೆ ಓದ್ಕೊಂಡ್ಬಂದಿರ್ತೀವಿ, ಹಾಗಾಗೋದಿಲ್ಲ. ಪ್ರತಿಯೊಂದನ್ನು ನಾವು ನೆನಪಿಟ್ಕೊಂಡು ಕನೆಕ್ಟ್ ಮಾಡ್ಕೋಬೇಕು. ಆ ಶ್ವೇತಾಶ್ವತರ ಉಪನಿಷತ್ತು ಋಷಿ ಏನು ಹೇಳ್ತಾರೆ? ಆ ಪರಮಾತ್ಮನೇ ಭೋಕ್ತೃ, ಆ ಪರಮಾತ್ಮನೇ ಭೋಗ್ಯ, ಆ ಪರಮಾತ್ಮನೇ ನಿಯಂತೃ. ಏನು ಹಾಗಂದ್ರೆ ಭೋಕ್ತೃ ಅನುಭವಿಸುವವ, ಭೋಗ್ಯ ಅನುಭವವನ್ನು ಕೊಡುವಂಥದ್ದು ಭೋಗ್ಯ. ಯಾವ ರೀತಿಯಾದ ಅನುಭವವನ್ನು ಕೊಡಬೇಕು, ಅದರಿಂದ ಯಾವ ರೀತಿಯಾದ ಅನುಭವವನ್ನು ನಾವು ತೆಗೆದುಕೊಳ್ಳಬೇಕು, ಅಂದ್ರೆ ಅನುಭವವು ಹೇಗೆ ಭವಿಸಬೇಕು, ಆ ಭವಿಸುವುದಕ್ಕೆ ಸರಿಯಾಗಿ ಭೋಗ್ಯವು ಹೇಗಿರಬೇಕು, ಈ ಎಲ್ಲ ನಡುವಿನ ಈ ಎಲ್ಲ ವಿಚಾರವನ್ನ ನಿಯಂತ್ರಣ ಮಾಡುವವನೇ ಪರಮಾತ್ಮ. ಅಂದ್ರೆ ಈಗ ನಾನಿರ್ಬೋದು, ನೀವಿರಬಹುದು, ನಮ್ಮಲ್ಲಿ ಅನುಭವಿಸುವವರು ಯಾರು ಕೇಳ್ಕೊಳ್ಳಿ, ನೋಡುತ್ತಿರುವವರು ಯಾರು ಕೇಳ್ಕೊಳ್ಳಿ, ಕೇಳುತ್ತಿರುವವರು ಯಾರು, ಅರ್ಥ ಮಾಡಿಕೊಳ್ಳುತ್ತಿರುವವರು ಯಾರು, ಏನನ್ನ ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ, ಅರ್ಥವಾಯಿತು ಎಂದವರು ಯಾರು, ಇನ್ನೆಲ್ಲ ನಾವು ನೋಡ್ತಾ ಹೋದಾಗ ನಮಗೆ ಉಳಿಯೋದೇ ಮೂರು: ಭೋಕ್ತೃ, ಭೋಗ್ಯ, ನಿಯಂತೃ. ಈ ಮೂರು ಕೂಡ ಆ ಪರಮಾತ್ಮನೇ. ಅಂದರೆ ನಾವು ಹಿಂದೆ ನೋಡಿದ್ವಲ್ಲ, ಕೃತಯೇ ನಮಃ, ಸಕ್ರಮ ಮಾಡಿ ಫಲಗಳನ್ನು ನೀಡಿದಂತಹ ಪರಮಾತ್ಮನೇ ನನ್ನ ನಿಮ್ಮನ್ನ ಪ್ರತಿಯೊಂದನ್ನು ಧರಿಸಿಕೊಂಡಿದ್ದಾನೆ. ನಾವು ಯಾವ ಅಳತೆಯನ್ನು ಧರಿಸಿ ಬಂದಿದ್ದೇವೆಯೋ ಅಥವಾ ಯಾವ ಅಳತೆಯನ್ನು ಧರಿಸಿಕೊಂಡು ಸಂಭವಿಸಿದೆಯೋ ಆ ಧರಿಸಿಕೊಂಡಿದ್ದೇ ಅದರ ಧರ್ಮ. ನನ್ನ ಧರ್ಮ ಏನು? ನಾನು ಹಿಂದೂ, ನಾನು ಮುಸಲ್ಮಾನ, ನಾನು ಕ್ರೈಸ್ತ, ನಾನು ಪಾರ್ಸಿ, ಅದಲ್ಲ ವೇದ ಹೇಳ್ತಾ ಇರೋದು. ನೀನು ಏನನ್ನು ಧರಿಸಿ ಬಂದಿದ್ದೀಯ ಅದೇ ನಿನ್ನ ಧರ್ಮ. ಒಂದು ಸಿಂಹ ಏನು ಧರಿಸಿ ಬಂದಿದೆ ಅದು ಅದರ ಧರ್ಮ. ನಾನು ಅದನ್ನು ಒತ್ತಾಯ ಮಾಡುವುದಲ್ಲ, ಅದು ನನ್ನನ್ನು ಒತ್ತಾಯ ಮಾಡುವುದಲ್ಲ. ನಾವೆಲ್ಲ ಮನುಷ್ಯರೇ. ಒಂದು ಕಾಮನ್ ಫ್ಯಾಕ್ಟರ್ ತಗೊಂಡಾಗ ನಾವೆಲ್ಲ ಮನುಷ್ಯರೇ. ಮನುಷ್ಯ ಧರ್ಮ, ಮಾನವ ಧರ್ಮ. ಅದರಲ್ಲಿ ನನ್ನ ಅಳತೆ ಸ್ವಲ್ಪ ಹೆಚ್ಚು ಕಮ್ಮಿ, ನಿಮ್ಮ ಅಳತೆ ಸ್ವಲ್ಪ ಹೆಚ್ಚು ಕಮ್ಮಿ, ಆ ಪ್ರಕಾರದ ಧರಿಸಿಕೊಂಡು ಬಂದಿರುವುದಿನ ಆ ರೀತಿಗಳ ಧರ್ಮ. ಅಂದ್ರೆ ಸಕಲ ಕೃತಿಯ ಓಂ ಕೃತಯೇ ನಮಃ, ಆ ಕೃತಿಸಿದೆಯಲ್ಲ ಆ ಪರಮಾತ್ಮ, ಕ್ರಮದಿಂದ ಕೃತಿಸಿದೆಯಲ್ಲ ಒಂದು ಫಲಕ್ಕಾಗಿ. ಅದರ ಸ್ವಂತಿಕೆಗಳನ್ನ
ಗಟ್ಟಿಯಾಗಿ ಹಿಡ್ಕೊಂಡು ಅದು ತನ್ನ ಜೀವನವನ್ನು ಮುಂದುವರಿಸುವಂತೆ ನೋಡಿಕೊಳ್ಳುತ್ತಿರುವುದು ಯಾವುದು? ಅದೇ ಚಲನೆ ಮತ್ತು ಚಿಂತನೆ. ಯಾವಾಗ ಚಲನೆ ಮತ್ತು ಚಿಂತನೆಯು ಕಳಚಿಕೊಳ್ಳುತ್ತದೆಯೋ ಆಗ ಸ್ವಯಂ ಅನ್ನು ಧರಿಸಿದ್ದು ಹೊರಟೋಗ್ತದೆ, ಡಿಸ್ಮ್ಯಾಂಟಲ್ ಆಗ್ತದೆ. ಈ ಡಿಸ್ಮ್ಯಾಂಟಲ್ ಹೇಗಾಗ್ತದೆ ಅನ್ನೋದನ್ನ ನಾನು ಮರಣ ಅನ್ನೋ ಪುಸ್ತಕದಲ್ಲಿ ಬರೆದಿದ್ದೇನೆ. ಎಲ್ಲ ಡಿಸ್ಮ್ಯಾಂಟ್ ಹೆಂಗಾಗುತ್ತೆ, ಡಿಸ್ಚಾರ್ಜ್ ಹೆಂಗಾಗುತ್ತೆ ಎಲ್ಲ ಬರೆದಿದ್ದೇನೆ. ಅದು ಯಾಕೆ ಹಂಗಾಗುತ್ತೆ? ಚಲನೆ ಮತ್ತು ಚಿಂತನೆ ಅದನ್ನು ಬಿಟ್ಕೊಡೋದಕ್ಕೆ ಶುರು ಮಾಡುತ್ತೆ. ಆ ರೀತಿಯಾಗಿ ನಾನು ಧರಿಸಿದ್ದೇನೆ, ಆದರೆ ನಾನು ಈಗ ಗಂಡಸಾಗಿದ್ದೇನೆ, ತಂದೆಯಾಗಿದ್ದೇನೆ, ಗಂಡನಾಗಿದ್ದೇನೆ, ಮಗನಾಗಿದ್ದೇನೆ, ಏನೆಲ್ಲ ಆಗಿದ್ದೇನೆ, ಏನೇನೋ ಮಾಡ್ತಾ ಇದ್ದೇನೆ. ಇದೆಲ್ಲ ಸಾಧ್ಯವಾಗ್ತಿರೋದು ಈ ಫಲಗಳು. ಇವೆಲ್ಲ ಫಲಗಳು ಅಂದ್ರೇನು? ಒಂದು ಕ್ರಮದಲ್ಲಿದೆ. ಆ ಕ್ರಮ ಯಾಕಿದೆ, ಹೇಗಿದೆ, ಅದಿನ್ನೂ ನನ್ನ ಬದುಕಿರುವಂತೆ ಹಿಡಿದುಕೊಂಡಿದೆ. ನಾನು ಏನೇನು ಧರಿಸಿಕೊಂಡು ಬಂದೆ ಆ ಧಾರಣೆ ಅತ್ತ ಇತ್ತ ಹೋಗದಂತೆ, ಕಳಚಿಕೊಂಡು ಹೋಗದಂತೆ ಹಿಡಿದುಕೊಂಡಿದೆ. ಯಾವುದು? ಅದು ಪರಮಾತ್ಮ. ಆ ರೀತಿ ಒಂದು ಧೂಳು, ಒಂದು ಧೂಳಿನ ಕಣ, ಅದನ್ನು ಕೂಡ ಪರಮಾತ್ಮ ಹಿಡ್ಕೊಂಡಿದೆ. ಒಂದು ಈ ಭೂಮಿ ಗ್ರಹವನ್ನು ಕೂಡ ಹಿಡಿದುಕೊಂಡಿದೆ. ಆ ರೀತಿ 33 ದೇವತೆಗಳು ಕೊಟ್ಕೊಂಡು ನಾವು ಏನಪ್ಪಾ ಮಾಡೋದು ಅನ್ನೋ ಒಂದು ಭಯವನ್ನ ನೀಗಿಸಿಕೊಂಡಿದೆ. 33 ದೇವತೆಗಳು ಯಾರು? ಯಾರಾದ್ರೂ ಹೇಳಿ. ಸುಮಾರು ಸರಿ ಹೇಳಿದ್ದೀನಿ ನಾನು, ನೀವು ಯಾರಾದ್ರೂ ಹೇಳಿ. ಇದು ಏಕಾದಶ ರುದ್ರರು ಸರ್, ಅಶ್ವಿನಿ ದೇವತೆಗಳು, ಆಮೇಲೆ ಅಷ್ಟವಸುಗಳು, ಆಮೇಲೆ ಇನ್ನಿಬ್ರು ದ್ವಾದಶ ಆದಿತ್ಯರು. ದ್ವಾದಶ 12, 11, 8, 2. ದ್ವಾದಶ ಆದಿತ್ಯರು, ಏಕಾದಶ ರುದ್ರರು, ಅಷ್ಟವಸುಗಳು, ಅಶ್ವಿನಿ ದೇವತೆಗಳು. ಈ 33 ವಿಭಾಗದ ದೇವತೆಗಳು ನಾನು ಉಪನಿಷತ್ತಲ್ಲಿ ಹೇಳಿದ್ದೇನೆ. ದೇವತೆ ಅಂದ್ರೆ ಏನು? ದೇ ಆರ್ ದಿ ಕೇರ್ ಟೇಕರ್ಸ್ ಆಫ್ ಋತ, ಸಕ್ರಮ, ಫಲ, ಏನೆಲ್ಲ ನಾನು ಹೇಳ್ಕೊಂಬಂದೆ ಅದನ್ನ ಕೇರ್ ಟೇಕ್ ಮಾಡೋರು ಅವರು ದೇವತೆಗಳು. ಈ 33 ರೀತಿಯಾದ ದೇವತೆಗಳು ಯಾಕಿದ್ದಾರಪ್ಪ ಅಂದ್ರೆ, ಸೃಷ್ಟಿಯಾಯಿತು, ಸ್ಥಿತಿಗೆ ಬಂದೆ, ಪರಮಾತ್ಮ ನನ್ನನ್ನು ಧರಿಸಿಕೊಂಡು ನಿಂತ, ಎಲ್ಲವೂ ಸರಿ. ಆದರೆ ಹೇಗೆ ನನ್ನ ಸ್ಥಿತಿಯನ್ನು ಕಾಪಾಡಿಕೊಂಡು ನನ್ನ ಜೀವನವನ್ನು ಮುಂದುವರೆಸುವುದು ಹೇಗೆ? ನಾನು ಅಂದುಕೊಂಡ ಫಲವನ್ನು ಪಡೆಯುವುದು ಹೇಗೆ? ನಾನು ಊಟ ಮಾಡುವುದು ಹೇಗೆ? ವಾಯುಗಳನ್ನು ಸೇವನೆ ಮಾಡುವುದು ಹೇಗೆ? ಈ ಭೂಮಿಯಿಂದ ಸಪೋರ್ಟ್ ತಗೊಳ್ಳೋದು ಹೇಗೆ? ಆಕಾಶದಿಂದ ಹೇಗೆ? ನೀರಿನಿಂದ ಹೇಗೆ 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 ಎಲ್ಲವೂ ಭಯ. ಏನಪ್ಪ ಮಾಡೋದು ಅನ್ನೋದನ್ನ ಈ 33 ವರ್ಗದ ದೇವತೆಗಳಿಂದ ಆ ಪರಮಾತ್ಮ ನಮ್ಮ ಭಯವನ್ನ ಹೋಗಲಾಡಿಸಿದ್ದಾನೆ. ಈ ರೀತಿಯಾಗಿರುವುದರಿಂದ ಅವನೇ ಆತ್ಮವತ್. ಓಂ ಆತ್ಮವತ ನಮಃ. ಅರೆ ಮಂತ್ರ ಏನು ಹೇಳುತ್ತೇನೆ ಇನ್ನೊಂದ್ಸರಿ ನೋಡ್ಬಿಡೋಣ. ಓಂ ಇಂದ್ರ ಹೃದಯತ್ತ ಜಗ್ನಿಷಾಭೀರಗಚ್ಚತ್ ನವಚಯನ್ನವತಿಂ ಚ ಸ್ರವಂತೆ ಶರಣ ಭೀತೋ ಅದರೋ ರಜಾಂಸಿ. ಓಂ ಆತ್ಮವತೆ ನಮಃ. ಅಲ್ಲಿಗೆ ಇವತ್ತು 86, 87. ಇದರ ಬ್ಯೂಟಿ ಏನು ಅಂತಂದ್ರೆ, ಒಂದರಿಂದ ಮತ್ತೊಂದು ಒಂದು ವಿಕಾಸದ ಹಂತ. ಇದು ಹೇಗೆ ಅಂತ ನಾನು ಈಗ ಒಂದು ಪುಸ್ತಕ ಬರಿತಾ ಇದ್ದೇನೆ, ರಿಸರ್ಚ್ ಪುಸ್ತಕನ. ಅದನ್ನ ನೀವು ಓದಿದ್ರೆ ಗೊತ್ತಾಗತ್ತೆ. ಅದರ ಡೈನಮಿಕ್ಸ್ ಆಫ್ ಟ್ರೂತ್, ಆಕ್ಷನ್ ಅಂಡ್ ರಿಯಾಲಿಟಿ ಅಂತ.
ಅದು ತುಂಬ ದೊಡ್ಡ ಕ್ಯಾನ್ವಾಸು. ಅಂದರೆ ಈ ಒಂದು ಟೋಟಲ್ ಆರ್ಕಿಟೆಕ್ಚರ್, ಐ ಟೋಟಲ್ ಕಂಟ್ರೋಲ್, ಟೋಟಲ್ ಸಕ್ರಮ ಆಫ್ ದಿಸ್ ಯೂನಿವರ್ಸ್ ಆ ಪರಮಾತ್ಮನಿಂದ ಹೇಗೆ ಇದೆ ಅನ್ನೋದನ್ನು ಅದ್ರಲ್ಲಿ ಬರೆದಾಗ, ನಾನು ಪುಸ್ತಕ ರಿಲೀಸ್ ಮಾಡಿದಾಗ ಹೇಳ್ತೇನೆ. ತಾವೆಲ್ಲರೂ ಆಗ ನೋಡ್ಕೋಬಹುದು. ಎನ್ನುವಲ್ಲಿಗೆ ಇವತ್ತಿನ ಈ 2 ನಾಮಗಳನ್ನು ಮುಗಿಸ್ತೇನೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಸರ್, ಇದು ನಾವು ಹೇಗೆ ಈ ಮಂತ್ರನ ನಾವು ಯುಟಿಲೈಸ್ ಮಾಡ್ಕೋಬಹುದು ಸರ್? ಅಂದ್ರೆ ಯಾವುದಕ್ಕಾಗಿ ಇದನ್ನ ಯುಟಿಲೈಸ್ ಮಾಡ್ಕೋಬಹುದು ಸರ್? ಆತ್ಮವತೆ ಅಂದ್ರೇನು? ನಮ್ಮ ಆತ್ಮವನ್ನ ಹಿಡಿದುಕೊಂಡಿರುವವನೇ ಅವನು. ಅಂದ್ರೆ ಇದರಲ್ಲಿ ನಮ್ಮ ಸ್ವಯಂ ಅಂದ್ರೆ ಹೂ ಆಮ್ ಐ, ವಾಟ್ ಐ ಆಮ್ ಮೇಡ್ ಅಪ್ ಆಫ್, ಈ ವಿಚಾರಗಳನ್ನೆಲ್ಲ ತಿಳ್ಕೋಬೇಕು ಅಂತಂದ್ರೆ ಈ ಒಂದು ಮಂತ್ರವನ್ನ ಅನುಷ್ಠಾನ ಮಾಡಬೇಕು. ಕೀರ್ತಿ ಸರ್, ಮತ್ತೆ ಹಿಂದಿಂದ ಇದು ಕೃತಯೇ ನಮಃ ಅದು ಸರ್? ಅದು ಕ್ರಮವನ್ನ ಅರಿಯಲಿಕ್ಕೆ. ಸಕ್ರಮ ಅಂದ್ರೆ ಯಾವುದಕ್ಕೆ ಯಾವ ಫಲ. ಈಗ ಏನೋ ನಿಮಗೆ ಫಲ ಬೇಕು, ಆ ಫಲಕ್ಕೆ ಯಾವುದನ್ನು ಅನುಸರಿಸಬೇಕು, ಏನು ಮಾಡಬೇಕು ಆ ಫಲಕ್ಕೆ ಅನ್ನೋದಕ್ಕೆ ಆ ಮಂತ್ರವನ್ನು ಅನುಷ್ಠಾನ ಮಾಡಬೇಕು. ಮಾಡಿದ್ರೆ ದಾರಿ ತೋಚುತ್ತೆ. ಓಕೆ, ಯಾರಿಗೂ ಅನುಮಾನ ಇಲ್ಲ ಅಂತಂದ್ರೆ ಓಂ ಗಣಾನಾನ್ವಾ ಗಣಪತಿಗಂ ಭವಾಮಹ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಪವಿತ್ರವತು. ಆನೋ ದಿವೋ ಬೃಹತ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.